ಓಂ ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲಿಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಪುರುಷೋತ್ತಮ ಮಾಸದ ಪರ್ವಕಾಲದಲ್ಲಿ ಪುರುಷೋತ್ತಮ ಯೋಗವನ್ನು ಕುರಿತು ಪ್ರವಚನ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದಂತಹ ಅಪೂರ್ವವಾದ ಕೃತಿ ಅಂದರೆ ಅದು ಭಗವದ್ಗೀತೆ. ಶಾಸ್ತ್ರಗಳಲ್ಲಿ ಸಾರಭೂತವಾದದ್ದು, ಶ್ರೇಷ್ಠವಾದದ್ದು ಅಂದರೆ ಮಹಾಭಾರತ. ಮಹಾಭಾರತದಲ್ಲೇ ಶ್ರೇಷ್ಠವಾದದ್ದು ಎರಡು, ಭಗವದ್ಗೀತೆ ಹಾಗೂ ವಿಷ್ಣು ಸಹಸ್ರನಾಮ. ಆ ಭಗವದ್ಗೀತೆಯಲ್ಲೂ ಶ್ರೇಷ್ಠವಾದದ್ದು 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಆ ಪುರುಷೋತ್ತಮ ಯೋಗದಲ್ಲಿಯೂ ಬಹಳ ಶ್ರೇಷ್ಠವಾದದ್ದು ಆ 5 ಶ್ಲೋಕ ಅಂತ ತಿಳಿಸಿದ್ದಾರೆ. ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಅಂತ ಪ್ರಾರಂಭ ಮಾಡಿದ ಆ 5 ಶ್ಲೋಕ ಅತ್ಯಂತ ಶ್ರೇಷ್ಠವಾದ ಶ್ಲೋಕಗಳು. ಹೀಗೆ ಅನುಸಂಧಾನ ಮಾಡಿಸ್ತಾರೆ ಹಿರಿಯರು. ಕಾರಣ ಏನು ಅಂದರೆ, ಗೀತಾಚಾರ್ಯ ಕೃಷ್ಣ ತನ್ನನ್ನು ತಾನು ಸರ್ವೋತ್ತಮ ಅಂತ ಸ್ಪಷ್ಟಪಡಿಸಿ ಹೇಳಿದಂಥ ಶ್ಲೋಕಗಳು. ಭಗವಂತನ ಸರ್ವೋತ್ತಮತೆ, ಅವನ ಗುಣಪೂರ್ಣತೆಯನ್ನು ಅನುಸಂಧಾನ ಮಾಡಬೇಕಾದದ್ದು ಮುಮುಕ್ಷುಗಳ ಕರ್ತವ್ಯ. ನಮಗೆ ಬಯಕೆ ಇದೆ, ಮೋಕ್ಷ ಬೇಕು ಅಂತ. ಅದಕ್ಕೇನು ಉಪಾಯ? ಭಗವಂತನ ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರಕ್ಕೆ ಉಪಾಯ ಯಾವುದು? ಭಗವಂತನ ಪರೋಕ್ಷವಾದ ತಿಳುವಳಿಕೆ. ಪರೋಕ್ಷ ತಿಳುವಳಿಕೆ ಅಂದರೆ ಶಾಸ್ತ್ರದಿಂದ ಬರುವಂತಹ ತಿಳುವಳಿಕೆಯನ್ನು ಪರೋಕ್ಷ ತಿಳುವಳಿಕೆ ಅಂತ ಕರೀತಾರೆ. ಶಾಸ್ತ್ರದ ದಾರಿಯಲ್ಲಿ ಭಗವಂತನ ಬಗ್ಗೆ ಅನುಸಂಧಾನ ಮಾಡಬೇಕು. ಕೆಲವರಿಗೆ ಈ ಕೂಡಲೇ ಧ್ಯಾನ ಮಾಡ್ತಾ ಮಾಡ್ತಾ ಒಂದು ಸಾಮಾನ್ಯದ ಅನುಭವ ಆಗ್ತದೆ. ಅದೇ ಭಗವಂತ ಅಂತ ತಿಳಿದ್ರೆ ಅದು ಸರಿಯಾದ ತಿಳುವಳಿಕೆ ಅಲ್ಲ, ಮೋಕ್ಷಕ್ಕೆ ಕಾರಣ ಅಲ್ಲ ಅಂತ ಹೇಳ್ತಾರೆ. ಸಂಸಾರ ಬಂಧನದಿಂದ ಮುಕ್ತರಾಗಬೇಕಾದ್ರೆ ಈ ದಾರಿಯಲ್ಲೇ ಹೋಗಬೇಕು ಅಂತ ತೋರಿಸಿಕೊಡ್ತಾನೆ ಕೃಷ್ಣ. ಹಾಗಾಗಿ ಆ ಪರೋಕ್ಷ ತಿಳುವಳಿಕೆಯನ್ನು ಅವನ ಮಾತುಗಳಿಂದಲೇ ಮಾಡಿಕೊಳ್ಳೋದು ಒಂದು ದೊಡ್ಡ ಭಾಗ್ಯ. ಆ 5 ಶ್ಲೋಕಗಳು ಭಗವಂತನ ಮಾತು. ಅಲ್ಲಿ ಹೇಳಿರುವಂತಹ ಭಗವಂತನ ಸರ್ವೋತ್ತಮತೆ ಅದು ನಮ್ಮ ತಿಳುವಳಿಕೆಯಲ್ಲಿ ಮೂಡ್ತು ಅಂತಾದರೆ ಅದನ್ನು ಪರೋಕ್ಷ ತಿಳುವಳಿಕೆ ಅಂತ ಕರೀತಾರೆ. ಹಾಗಾಗಿ ಅದು ಅತ್ಯಂತ ಶ್ರೇಷ್ಠ ಅಂತ ಅನುಸಂಧಾನ ಮಾಡಿಸಿದರು. ಈ ಅಧ್ಯಾಯ ಗೀತೆ ಇನ್ನು 17 ಅಧ್ಯಾಯಗಳ ಸಾರವನ್ನು ಹೇಳ್ತದೆ. ಒಟ್ಟು ಗೀತೆ 18 ಅಧ್ಯಾಯ. ಅದರಲ್ಲಿ 15ನೇ ಅಧ್ಯಾಯ ಉಳಿದ 17 ಅಧ್ಯಾಯಗಳ ಸಾರ. ಆ ಕಾರಣದಿಂದಲೂ ಪುರುಷೋತ್ತಮ ಯೋಗ ಅತ್ಯಂತ ಶ್ರೇಷ್ಠ ಅಂತ ತಿಳಿದಿದ್ದಾರೆ. ಪುರುಷೋತ್ತಮನ ಸರ್ವೋತ್ತಮತೆ, ಪುರುಷೋತ್ತಮತೆಯನ್ನು ಹೇಳ್ತದೆ.
ಆದ್ದರಿಂದಲೂ ಶ್ರೇಷ್ಠ. ಈ ಉಳಿದ ಅಧ್ಯಾಯಗಳ ಸಾರವನ್ನು ಹೇಳ್ತದೆ, ಆದ್ದರಿಂದಲೂ ಶ್ರೇಷ್ಠ. ಈ ಮಾಸಕ್ಕೆ ಈ ನಾಮ ಬಂದದ್ದು ಕೃಷ್ಣನಿಂದಲೇ. ಮಾಸಕ್ಕೆ ಮಲ ಅಧಿಕ ಅನ್ನೋ ಹೆಸರಿನಿಂದ ಪ್ರಸಿದ್ಧಿ ಇತ್ತಂತೆ. ಪುರುಷೋತ್ತಮ ಅನ್ನೋ ಹೆಸರು ಇರಲಿಲ್ಲ. ಮಾಸಕ್ಕೆ ಅಂತ ಒಬ್ಬ ದೇವತೆ ಇರ್ತಾನೆ. ಆ ದೇವತೆ ಗೋಲೋಕದಲ್ಲಿರುವ ಭಗವಂತನನ್ನು ಶರಣಾದ. ಸಂಕ್ರಮಣ ಇಲ್ಲದಿದ್ದಕ್ಕೆ ನನ್ನನ್ನು ಎಲ್ಲರೂ ಉದಾಸೀನ ಮಾಡಿದ್ದಾರೆ. ಬೇರೆ ಬೇರೆ ಮಾಸಗಳಲ್ಲೆಲ್ಲ ಸಂಕ್ರಮಣ ಇದೆ, ಈ ಮಾಸದಲ್ಲಿ ಸಂಕ್ರಮಣ ಇಲ್ಲ. ಬಹಳ ಉದಾಸೀನ ಮಾಡಿದ್ದಕ್ಕೆ ನನ್ನಲ್ಲಿ ಶುಭ ಕಾರ್ಯವೂ ಇಲ್ಲ ಅಂತಾಯಿತು. ಸಂಕ್ರಮಣ ಇಲ್ಲದೆ, ಶುಭ ಕಾರ್ಯ ಇಲ್ಲದೆ ನಾನು ಯಾರಿಗೂ ಬೇಡಾದವನು ಅಂತಾಗಿಬಿಟ್ಟೆ ಅಂತ ದುಃಖಪಟ್ಟನಂತೆ. ನೀನೇ ನನ್ನನ್ನು ಅನುಗ್ರಹಿಸಬೇಕು ಅಂತ ಕೇಳ್ಕೊಂಡ. ಆಗ ಗೋಲೋಕದಲ್ಲಿರುವ ಶ್ರೀಕೃಷ್ಣ, ನಿನಗೆ ನಾನೇ ನಾಮ ಕೊಡ್ತೇನೆ. ನೀನು ಪ್ರಾಪ್ತ ಆದಾಗ ಯಾರು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಕೂಡ ಬೇರೆ ಸಮಯದಲ್ಲಿ ಬರ್ತಿದ್ದ ಫಲಕ್ಕಿಂತಲೂ ಹೆಚ್ಚು ಫಲ ಕೊಡ್ತೇನೆ ಅಂತ ವರ ಕೊಟ್ಟ. ನಾಮ ಕೊಟ್ಟ ಹಾಗೂ ವರ ಕೊಟ್ಟ. ಇದೇ ಭಗವಂತನ ಕಾರುಣ್ಯ. ಇದು ಬೃಹನ್ನಾರದೀಯ ಪುರಾಣ ಪುರುಷೋತ್ತಮ ಮಾಸ ಮಾಹಾತ್ಮ್ಯದಲ್ಲಿ ಹೇಳುವಂಥ ವಿಷಯ. ಹಾಗಾಗಿ ಮಾಸದ ದೇವತೆಗೆ ಕೇವಲ ಇನ್ಮೇಲೆ ಯಾರು ಮಲ ಅಧಿಕ ಅನ್ನೋ ಹೆಸರಿನಿಂದ ಅಷ್ಟೇ ಗುರುತಿಸೋದಲ್ಲ, ನಾನು ಕೊಟ್ಟ ಹೆಸರು, ನನ್ನ ಹೆಸರು ಪುರುಷೋತ್ತಮ ಅಂತ ಅದೇ ಹೆಸರಿನಿಂದ ಎಲ್ಲರೂ ಗುರುತಿಸ್ಬೇಕು ಅಂತ ಕಡ್ಡಾಯ ಮಾಡಿದ. ಈಗೆಲ್ಲ ಹೆಸರು ಚೇಂಜ್ ಮಾಡೋದು ಅನ್ನೋದು ವಾಡಿಕೆ ಆಗಿದೆ. ರೈಲ್ವೆ ಸ್ಟೇಷನ್ನಿಗೆ, ವಿಮಾನ ನಿಲ್ದಾಣಕ್ಕೆ, ಆ ಏರಿಯಾಗಳಿಗೆ ಒಂದೊಂದು ಹೆಸರು ಚೇಂಜ್ ಮಾಡೋದು ಬಂದಿದೆ. ಊರುಗಳಿಗೆ ಈಗ ಮೊದಲು ಹೆಸರು ಚೇಂಜ್ ಮಾಡೋ ವಾಡಿಕೆ ಹಾಕಿದವನೇ ಭಗವಂತ. ನಿನ್ನನ್ನು ಇನ್ಮೇಲೆ ಪುರುಷೋತ್ತಮ ಅಂತ ಕರೀಲಿ. ಮಲ ಅನ್ನೋ ಶಬ್ದಕ್ಕೂ ಪುರುಷೋತ್ತಮ ಅನ್ನೋ ಶಬ್ದಕ್ಕೂ ಬಹಳ ಅಂತರ ಇದೆ ಅರ್ಥದಲ್ಲಿ. ಮಲ ಅಧಿಕ ಅನ್ನೋ ಹೆಸರು ಯಾಕೆ ಬರ್ತಿತ್ತು ಅಂದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ತೋರಿಸೋ ಹಾಗಿರ್ತದೆ. ಅಧಿಕ ಅಂದ್ರೆ ಎಕ್ಸಸ್ ಅಂತ ಅರ್ಥ. ಸಾಕಿತ್ತು 12 ಮಾಸ, ಇದೊಂದು ಎಕ್ಸಸ್ ಬಂದಿದೆ, ನಮಗೆ ಉಪಯೋಗ ಇಲ್ಲ ಅನ್ನೋ ಅರ್ಥದಲ್ಲಿ ಅಧಿಕ ಅಂತ ಕರೀತಿದ್ರಂತ. ಸಂಕ್ರಮಣ ಇಲ್ಲ, ಶುಭ ಕಾರ್ಯಕ್ಕೆ ಉಪಯೋಗ ಇಲ್ಲ, ಅದನ್ನ ಮಲ ಮಾಡಿಟ್ಟಿದ್ರಂತ. ಆದರೆ ಭಗವಂತನ ಕಾರುಣ್ಯ, ಈ ಕಾರುಣ್ಯವನ್ನ ಈ ಮಾಸವನ್ನ ಬಂದಾಗೆಲ್ಲ, ಈ ಮಾಸದ ಹೆಸರು ಕೇಳಿದಾಗೆಲ್ಲ ಅನುಸಂಧಾನ ಮಾಡಬೇಕು. ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನು. ಕರುಣಾನಿಧಿ, ಭಕ್ತಾಧೀನ, ಭಕ್ತಪರಾಧೀನ ಭಗವಂತ ಮಾಸಕ್ಕೆ ತನ್ನ ನಾಮವನ್ನು ಕೊಟ್ಟು ಆಗಿನಿಂದ ಪುರುಷೋತ್ತಮ ಮಾಸ ಅಂತ ಪ್ರಸಿದ್ಧಿ ಬರೋ ಹಾಗೆ ಮಾಡಿದ. ವೈಕುಂಠದಲ್ಲಿ ಒಂದು ಗೋಲೋಕ ಅಂತಿದೆ. ವೈಕುಂಠದಲ್ಲಿ ಬೇರೆ ಬೇರೆ ಪ್ರಭೇದಗಳಿವೆ ಅಂತ ತಿಳಿದು ಬರ್ತದೆ ಪುರಾಣಗಳಿಂದ. ಅದರಲ್ಲಿ ಗೋಲೋಕದಲ್ಲಿ ವಾಸ ಮಾಡಿಕೊಂಡು ವೃಂದಾವನದಲ್ಲಿ ಹಾಗೆ ವಿಹಾರ ಮಾಡ್ತಾ ಇದ್ದ ಶ್ರೀಕೃಷ್ಣ ಹಾಗಲ್ಲೇ ಇದ್ದಾನಂತ. ಆ ಕಾರಣದಿಂದ ಗೋಲೋಕನಾಥನಾದ ಶ್ರೀಹರಿ ಅವನು ಕೃಷ್ಣನೇ ಕೈಯಲ್ಲಿ ವೇಣು ಧರಿಸಿ ಸುತ್ತಲೂ ಗೋವುಗಳು, ಗೋಪಿಕಾ ಸ್ತ್ರೀಯರು ಅಲ್ಲಿಯೂ ಇದ್ದಾರಂತ. ಆ ಭಗವಂತ ಈ ಮಾಸಕ್ಕೆ ವರ ಕೊಟ್ಟದ್ರಿಂದ ಪುರುಷೋತ್ತಮ ಮಾಸ ಹೀಗೆ ಪ್ರಸಿದ್ಧಿಗೆ ಬಂತು. ಭಗವಂತನಿಗೆ ಪುರುಷೋತ್ತಮ ಅನ್ನೋ ನಾಮ ಯಾಕೆ ಬಂತು ಅನ್ನೋದು ಗೀತೆ ಈ ಅಧ್ಯಾಯದಲ್ಲಿ ತಿಳಿಸ್ತಾನೆ. ಅದನ್ನು ಮೊದಲು ತಿಳಿದಿರೋಣ. ಆಮೇಲೆ ಈ ಅಧ್ಯಾಯದ ಪ್ರಾರಂಭದ ಶ್ಲೋಕದಿಂದ ಏನು ವಿಷಯ ಹೇಳಲಿಕ್ಕೆ ಹೊರಟಿದ್ದಾನೆ ಅಂತ ಸಾಧ್ಯವಾದಷ್ಟು ಅನುಸಂಧಾನ ಮಾಡ್ತಾ ಬರೋಣ. ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರಯೇವ ಚ. ಭಗವಂತ ಕೃಷ್ಣ ಅರ್ಜುನನಿಗೆ ಹೇಳಿದ, ಪುರುಷೌ ಲೋಕೆ ದ್ವಾವಿಮೌ, 2 ಥರದ ಪುರುಷರಿದ್ದಾರೆ. ಒಂದು ಕ್ಷರ, ಇನ್ನೊಂದು ಅಕ್ಷರ. ಕ್ಷರ ಪುರುಷರು, ಅಕ್ಷರ ಪುರುಷರು ಅಂತ ಕರೀತಾರೆ. ಕ್ಷರ ಪುರುಷರು ಅಂದ್ರೆ ಯಾರು? ಭಗವಂತ
ಅತ್ಯಂತ ಸ್ಪಷ್ಟವಾದ ನುಡಿಗಳಲ್ಲಿ ತಿಳಿಸಿಬಿಟ್ಟ. ಕ್ಷರಪುರುಷರು ಅಂದರೆ ದೇಹ ನಾಶ ಇರುವವರಿಗೆಲ್ಲ ಕ್ಷರಪುರುಷರು ಅಂತ ಕರೀತಾರೆ. ಬ್ರಹ್ಮನಿಂದ ಆರಂಭ ಮಾಡಿ ತೃಣಪರ್ಯಂತಿರುವ ಜೀವರಿಗೆಲ್ಲ ದೇಹ ನಾಶ ಇದೆ. ಆದ ಕಾರಣ ಅವರೆಲ್ಲ ಕ್ಷರಪುರುಷರು ಅಂತ ಕರೆಸ್ಕೊಳ್ತಾರೆ. ಮಹಾಲಕ್ಷ್ಮಿ ದೇಹ ನಾಶ ಇರುವವಳಲ್ಲ, ಅವಳಿಗೆ ದೇಹ ನಾಶವೇ ಇಲ್ಲ. ಹಾಗಾಗಿ ಅವಳಿಗೆ ಅಕ್ಷರ ಪುರುಷಳು ಅಂತ ಕರೀತಾರಂತೆ. ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ದೇಹದ ನಾಶ ಇಲ್ಲದವಳು. ಈ ಅಭಿಪ್ರಾಯದಿಂದ ಅಕ್ಷರ ಪುರುಷಳು ಅಂತ ಲಕ್ಷ್ಮಿಗೆ ಹೆಸರು ಬಂದಿದೆ. ಪುರುಷ ಅಂತ ಸ್ತ್ರೀ ಅಲ್ವೇ ಲಕ್ಷ್ಮಿ ಯಾಕೆ ಕರೆದ್ರು ಅಂತ ಕೇಳಬಹುದು. ಪುರುಷಳು ಹೌದು, ಅವಳು ಸ್ತ್ರೀ ಆದರೂ ಪುರುಷಳು ಅಂತ ಕರೆಸ್ಕೊಳ್ತಾಳೆ. ಯಾಕೆ? ಪುರುಷರಂತಿರಬೇಕಾದ ಶಕ್ತಿಗಳೆಲ್ಲ ಅವಳಲ್ಲಿದೆ ಅಂತೆ. ಪುಂಬತ್ ಶಕ್ತಿಮತಿ, ಅಷ್ಟು ಶಕ್ತಿ ಅವಳಲ್ಲಿದೆ, ಅಂಥ ಸಾಮರ್ಥ್ಯ ಇದೆ ಅವಳಲ್ಲಿ. ಬೇರೆ ಸ್ತ್ರೀಯರಲ್ಲಿ ಅಂಥ ಸಾಮರ್ಥ್ಯ ಇರಲ್ಲ. ಆ ಕಾರಣದಿಂದ ಅವಳನ್ನು ಪುರುಷಳು ಅಂತ ಹೇಳಿ ಕರೀತಾರೆ. ಅದಕ್ಕೆ ಅರ್ಥ ಬಹಳ ಇದೆ, ಅದರ ಅನುಸಂಧಾನವು ಬಹಳ ಮಾಡಿಕೊಳ್ಬೇಕಿದೆ. ಲಕ್ಷ್ಮಿ ಬಗ್ಗೆ ಪುರುಷ ಅಂತ ಕರೆದದ್ರದ ಅಭಿಪ್ರಾಯ ಬಹಳ ವಿಸ್ತಾರ. ಅದನ್ನು ಕೇವಲ ನಮ್ಮ ಶಬ್ದದಿಂದ ಹೇಳುವಂಥ ಅಂಶಗಳಲ್ಲ, ಅದಕ್ಕೆ ಆದ ಯುಕ್ತಿಗಳಿವೆ, ಪ್ರಮಾಣಗಳಿವೆ. ಅದನ್ನು ತಿಳಿದು ಅನುಸಂಧಾನ ಮಾಡಬೇಕು. ಹಾಗಾಗಿ ಅವಳನ್ನು ಅಕ್ಷರ ಪುರುಷಳು ಅಂತ ಕರೀಲಿಕ್ಕೆ ಇಷ್ಟಂತೂ ಕಾರಣ ಅನುಸಂಧಾನ ಮಾಡಿಸ್ತಾರೆ. ಇವರಿಬ್ಬರಿಗಿಂತಲೂ ಉತ್ತಮನ್ ಯಾರು? ಅದು ನಾನು ಅಂತಂದ ಕೃಷ್ಣ. ಉತ್ತಮ ಪುರುಷ ತ್ವನ್ಯ ಪರಮಾತ್ಮೇತ್ಯುದಾಹೃತಃ. ಉತ್ತಮ ಪುರುಷನೊಬ್ಬನಿದ್ದಾನೆ, ಅವನು ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ. ಅವನು ಯಾರು ಅಂತ ಮತ್ತೆ ಪ್ರಶ್ನೆ. ಅವನು ನಾನು ಅಂತ ಉತ್ತರ ಕೊಟ್ಟಿದ್ದಾನೆ ಕೃಷ್ಣ. ಹೀಗೆ ಒಂದೊಂದು ಮೆಟ್ಲು ಭಗವಂತ ಉಪದೇಶ ಮಾಡ್ತಾ ಒಂದಾದ್ಮೇಲೆ ಒಂದು ತಿಳಿಸಿ ತನ್ನನ್ನು ತಾನೇ ಪುರುಷೋತ್ತಮ ಅಂತ ಹೇಳಿಬಿಟ್ಟ. ಸೋಪಾನಾರೋಹಣ ಕ್ರಮ ಅಂತ ಕರೀತಾರೆ ಇದಕ್ಕೆ. ಸೋಪಾನಾರೋಹಣ ನ್ಯಾಯ ಅಂತ ಸಂಸ್ಕೃತದಲ್ಲಿ ಪ್ರಸಿದ್ಧ. ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡುವಾಗ ಯಾವ ವಿಷಯ ಮೊದಲು ಮಾಡಬೇಕು, ಯಾವ ವಿಷಯ ಆಮೇಲೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಚರ್ಚೆ ಇದೆ ಸಮಾಜದಲ್ಲಿ ಇವತ್ತಿಗೂ. ಎಲ್ಲ ಕಡೆಯಲ್ಲೂ ಈ ಚರ್ಚೆ ಮಾಡ್ತಾರೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ನಲ್ಲೆಲ್ಲ ಮೀಟಿಂಗ್ ಮಾಡುವಾಗ ಇದೊಂದು ರೀತಿ ದೊಡ್ಡ ವ್ಯವಸ್ಥೆ ಇದು. ಯಾವುದನ್ನು ಮೊದಲು ಹೇಳಬೇಕು, ಯಾವುದನ್ನು ಆಮೇಲೆ ಹೇಳಬೇಕು ಅಂತ. ಕೃಷ್ಣ ಇದನ್ನು ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದ, ಸರ್ವಜ್ಞ. ಆದ್ದರಿಂದ ಯಾವುದನ್ನು ಮೊದಲು ಹೇಳ್ತಾ ಬರ್ತಾನೆ, ಯಾವುದನ್ನು ಕೊನೆಗೆ ಹೇಳ್ತಾನೆ. ಯಾವುದು ಅತ್ಯುತ್ತಮವಾದ ವಿಷಯ ಇದೆ ಅದನ್ನು ಕೊನೆಗೆ ಹೇಳ್ತಾನೆ. ಯಾವುದು ಪ್ರಧಾನ ಅಲ್ಲ ಅದನ್ನು ಮೊದಲು ಹೇಳಿ ಮುಗಿಸ್ಬಿಡ್ತಾನೆ. ಹಾಗಾಗಿ ಕ್ಷರ ಅಕ್ಷರ ಅನ್ನೋ ವಿಭಾಗ ಮೊದಲು ಮಾಡಿದ. ಅದರಲ್ಲಿ ಕ್ಷರ ಯಾರು ಅಂತ ತಿಳಿಸಿದ, ಅಕ್ಷರ ಯಾರು ಅಂತ ಪರಿಚಯಿಸಿದ. ಆ ಅಕ್ಷರಾಕ್ಷರರಿಗಿಂತ ಉತ್ತಮನು ಅಂತಂದ್ರೆ ಪರಮಾತ್ಮ ಅಂತ ಪರಿಚಯಿಸಿದ. ಅವನೇ ನಾನು ಅಂತ ಆಮೇಲೆ ಪರಿಚಯಿಸಿದ. ಇದು ಸೋಪಾನಾರೋಹಣ ಕ್ರಮ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಪುರುಷೋತ್ತಮ ಅಂದ್ರೆ ನಾನು. ಪರಮಾತ್ಮ ಹಾಗೂ ಪುರುಷೋತ್ತಮ ಅನ್ನೋ ಎರಡು ನಾಮ ಈ ಗೀತೆ, ಈ ಅಧ್ಯಾಯದಲ್ಲಿ ಕೃಷ್ಣ ನಮಗೆ ಅನುಸಂಧಾನ ಮಾಡಿಸ್ತಾನೆ. ಹೀಗ 5 ಶ್ಲೋಕಗಳಿಂದ ತಿಳಿಸೋ ವಿಷಯಗಳಲ್ಲಿ ಇದು ಪ್ರಮುಖವಾದ ಅಂಶ. ಹೀಗೆ ನನ್ನನ್ನು ಯಾರು ತಿಳಿತಾರೋ ಅವನಿಗೆ ನಾನು ಸದ್ಗತಿ ಕೊಡ್ತೇನೆ ಅಂತ ಬೇರೆ ಫಲ ಹೇಳ್ತಾನೆ ಕೃಷ್ಣ. ಯೋಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ. ಭಾರತ, ಹೇ ಅರ್ಜುನ, ಸರ್ವವಿತ್, ಈ ವಿಷಯಗಳನ್ನು ತಿಳ್ಕೊಂಡ ಅಂದ್ರೆ ಅವನು ಸರ್ವಜ್ಞ. ಇಷ್ಟನ್ನು ತಿಳ್ಕೊಂಡ್ರೆ ಸರ್ವಜ್ಞ. ಎಲ್ಲ ತಿಳ್ಕೊಂಡ್ರು ಇದನ್ನು ತಿಳಿದಿಲ್ಲ ಅಂದ್ರೆ ಅವನು ಸರ್ವಜ್ಞ ಅಲ್ಲ. ಇನ್ನೇನು ತಿಳಿದಿದಾನೋ ಇಲ್ವೋ ಇದನ್ನಿಷ್ಟು ತಿಳ್ಕೊಂಡ ಅಂದ್ರೆ ಸರ್ವಜ್ಞ ಅಂತ ಕೃಷ್ಣ.
ಲೋಕದಲ್ಲಿ ಯಾವಾಗಲೂ ಬಹಳ ಮುಖ್ಯವಾದ ವಿಷಯವನ್ನು ಯಾರು ತಿಳ್ಕೊಳ್ತಾನೆ ಅವನು ಎಲ್ಲ ತಿಳಿದ ಹಾಗೆ, ಅಮುಖ್ಯ ಎಲ್ಲ ತಿಳಿದ ಹಾಗೆ ಅಂತ ಲೆಕ್ಕ ಅಲ್ವೇ. ಹಾಗಾಗಿ ಸರ್ವವಿತ್, ಅವನು ಸರ್ವಜ್ಞನೆನಿಸ್ತಾನೆ. ಹಾಗಾಗಿ ಪುರುಷೋತ್ತಮ ಯೋಗದ ಈ ಅಂಶಗಳನ್ನು ನಾವು ಅನುಸಂಧಾನ ಮಾಡಿದರೆ, ಮನನ ಮಾಡಿದರೆ, ಉಪಾಸನೆ ಮಾಡ್ತಾ ಇದ್ರೆ ನಮಗೆ ಎಲ್ಲ ವಿಷಯಗಳು ತಾನಾಗೆ ತಿಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಶಕ್ತಿ ಪುರುಷೋತ್ತಮ ಯೋಗಕ್ಕಿದೆ. ಸರ್ವಜ್ಞನೆನಿಸಬೇಕಾದ್ರೆ ಪುರುಷೋತ್ತಮ ಯೋಗದಲ್ಲಿ ಹೇಳಿರುವ ಈ ವಿಷಯವನ್ನು ಚಿಂತನೆ ಮಾಡಲೇಬೇಕು. ಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ. ಬರೀ ತಿಳುವಳಿಕೆ ಅಲ್ಲ, ಆತ ನನ್ನನ್ನೇ ಪಡಿತಾನೆ. ಭಗವಂತನನ್ನು ಪಡೆಯೋದಕ್ಕಿಂತ ಮತ್ತೊಂದು ಪ್ರಯೋಜನ ನಮಗೇನು ಅಪೇಕ್ಷೆ ಇದೆ, ಏನು ಬೇಕಿದೆ, ದೇವರು ಸಿಕ್ಕ ಮೇಲೆ ಮತ್ತೆ ಮುಗೀತಲ್ಲ. ಹೀಗೆಲ್ಲ ಭಗವಂತ ಇದಕ್ಕೆ ಫಲಶ್ರುತಿಯನ್ನು ಹೇಳಿದ್ರಿಂದ ಈ ಅಧ್ಯಾಯದಲ್ಲಿ ಬರುವ ವಿಷಯಕ್ಕೆ ಮಹತ್ವ ಹೆಚ್ಚಿದೆ ಅಂತ ಅನುಸಂಧಾನ ಮಾಡಿಸ್ತಾರೆ. ಪ್ರಾರಂಭದಿಂದ ಈ ಕೃಷ್ಣನ ಮಾತು ಈ ಅಧ್ಯಾಯದಲ್ಲಿ ಬಂದದ್ದನ್ನು ಚಿಂತನೆ ಮಾಡಬೇಕು. ಶ್ರೀ ಭಗವಾನುವಾಚ ಅಂತ ಪ್ರಾರಂಭ ಆಗ್ತದೆ. ಕೆಲವು ಪುಸ್ತಕಗಳಲ್ಲಿ ಭಗವಾನುವಾಚ ಇಲ್ಲ ಅಂತ ಅನ್ನೋ ಒಂದು ವಾದವೂ ಇದೆ. ನಾವು ಅದರ ಬಗ್ಗೆ ಈ ಕೂಡಲೇ ಸಂಶೋಧನೆಗೆ ಇಳಿಯೋದು ಸದ್ಯಕ್ಕೆ ಬೇಡ. ಅನೇಕ ಪುಸ್ತಕಗಳಲ್ಲಿ ಅನೇಕ ಸಜ್ಜನರು ಏನು ಇಟ್ಕೊಂಡಿದ್ದಾರೆ ಆ ಪಾಠವನ್ನು ಇಟ್ಕೊಂಡು ಮುಂದುವರಿಯೋಣ. ಭಗವಂತ ಅರ್ಜುನನಿಗೆ ಹೇಳ್ತಾನೆ, ಊರ್ಧ್ವ ಮೂಲಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಬಹಳ ಅರ್ಥಗರ್ಭಿತವಾದ ಮಾತು. ನೀನು ವೇದ ತಿಳಿದವನು ಅಂತ ಆಗಬೇಕು. ನಾನು ತಿಳಿಸುವ ವಿಷಯಗಳಿವೆ, ಅದು ನಿನ್ನ ಬುದ್ಧಿಗೆ ಬಂತು ಅಂದ್ರೆ ನೀನು ವೇದ ತಿಳಿದವನಾಗ್ತಿ ಅಂತಾನೆ ಕೃಷ್ಣ. ಸ ವೇದವಿತ್. ಯಾವುದನ್ನು ತಿಳಿದ್ರೆ ವೇದ ತಿಳಿದಂತೆ? ಸಂಸಾರ ವೃಕ್ಷವನ್ನು ಚೆನ್ನಾಗಿ ತಿಳಿದ್ರೆ ವೇದ ತಿಳಿದ ಹಾಗೆ ಅಂತಂದ ಕೃಷ್ಣ. ಸಂಸಾರ ವೃಕ್ಷ ಪ್ರಪಂಚದೇ ಒಂದು ವೃಕ್ಷ. ಯಾವ ವೃಕ್ಷಕ್ಕೆ ಅಂತ ಹೋಲಿಸಿದ? ಇದು ರೂಪಕ. ರೂಪಕ ಅಂತ ಒಂದು ಅಲಂಕಾರದಲ್ಲಿ ರೂಪಕ ಅಲಂಕಾರ ಅಂತಿದೆ. ತಾದಾತ್ಮ್ಯ ರೂಪಕಂ ಪ್ರೋಕ್ತಂ ಅಂತ ಅಲಂಕಾರ ಶಾಸ್ತ್ರ. ತಾದಾತ್ಮ್ಯ ಹೇಳ್ತು ಅಂತಂದ್ರೆ ಅದನ್ನ ರೂಪಕ ಅಲಂಕಾರ ಅಂತ ಸಾಹಿತ್ಯದಲ್ಲಿ ಪರಿಗಣಿಸ್ತಾರೆ. ಅವನು ಹೇಗಿದ್ದ ಋಷಿ ಅಂದ್ರೆ ಶಿವ ಇದ್ದ ಹಾಗಿದ್ದ ಅಂತಾರೆ. ಶಿವನು ಜಟೆ ಧರಿಸಿದಾನೆ, ಋಷಿನೂ ಜಟೆ ಧರಿಸಿದಾನೆ, ಹೀಗೆ ವರ್ಣನೆ ಮಾಡ್ತಾರಲ್ಲ, ಅದನ್ನು ರೂಪಕ ಅಂತ ಕರೀತಾರೆ. ಕೃಷ್ಣ ಈ ಅಧ್ಯಾಯದ ಪ್ರಾರಂಭದಲ್ಲಿ ಜಗದ್ವೃಕ್ಷವನ್ನ ವರ್ಣನೆ ಮಾಡಿ ತಿಳಿಸುವಾಗ ರೂಪಕದಲ್ಲೇ ಹೇಳ್ತಾನೆ. ಬಹಳ ಅರ್ಥಗರ್ಭಿತ. ಈ ಪ್ರಪಂಚ ವೃಕ್ಷ ಇದು ಅಶ್ವತ್ಥ ವೃಕ್ಷ ಅಂತ ಹೇಳ್ತಾನೆ ಕೃಷ್ಣ. ಅಶ್ವತ್ಥ ವೃಕ್ಷ ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಇದು ಮೊದಲನೇ ಮಾತು. ಈ ಜಗದ್ವೃಕ್ಷವನ್ನು ಅಶ್ವತ್ಥ ಅಂತ ತಿಳಿ. ಅಶ್ವತ್ಥ ಅಂತ ಕರೀತಾರೆ. ತತ್ವದರ್ಶಿಗಳು ಈ ಪ್ರಪಂಚವನ್ನ ಅಶ್ವತ್ಥ ಮರ ಅಂತ ಕರೀತಾರೆ. ಪ್ರಾಹುಹು ಅಂತ ಹೇಳಿದ್ರಿಂದ ಈ ಅಶ್ವತ್ಥ ಮರದ ಮೂಲ ಯಾರು? ಅಶ್ವತ್ಥ ಮರದ ಕೊಂಬೆಗಳು ಯಾರು? ಈ ಅಶ್ವತ್ಥ ಮರದ ಇರುವಿಕೆ ಎಷ್ಟು ದಿನ? ಇದು ಹೋಗ್ಬಿಡ್ತದ ಅಥವಾ ಇನ್ನೂ ಇರ್ತದ, ಉಳಿತದ? ಸಾಮಾನ್ಯ ಪ್ರಾಡಕ್ಟ್ಗಳಿಗೆಲ್ಲ ಇವಾಗ ಸ್ಟಿಕ್ಕರ್ ಅಂಟಿಸ್ತಾರೆ, ಎಕ್ಸ್ಪೈರಿ ಡೇಟ್, ಇದು ಎಕ್ಸ್ಪೈರಿ ಇಷ್ಟು ದಿನದಿಂದ ಇಷ್ಟು ದಿನದ ತನಕ ಅಷ್ಟೇ ಇದು ಅಂತ. ಮ್ಯಾನುಫ್ಯಾಕ್ಚರ್ ಯಾವತ್ತಾಯಿತು, ಯಾವತ್ತಿಗೆ ಇದ್ರದ್ದು ಎಕ್ಸ್ಪೈರ್ ಆಗ್ತದೆ ಅಂತ. ಕೃಷ್ಣ ಈ ಜಗದ್ವೃಕ್ಷವನ್ನು ಅಶ್ವತ್ಥ ಅಂತ ಹೇಳಿ, ಅಶ್ವತ್ಥಕ್ಕೆ ಎಕ್ಸ್ಪೈರಿ ಇರಬಹುದು ಅಂದರೆ ಅದು ನಾಶವಾಗಬಹುದು, ಸ್ವಲ್ಪ ವ್ಯತ್ಯಾಸ ಇದೆ. ಜಗದ್ವೃಕ್ಷ ಇದು ಅವ್ಯಯಂ ಪ್ರಾಹುಹು ಅಂತಂದ. ಇದು ಅವ್ಯಯ ಅಂತ ಹೇಳಿದ್ದಾರೆ. ಇದು ನಾಶ ಇಲ್ಲದ ಅಶ್ವತ್ಥ ಮರ ಅಂತ ಅರ್ಥ ಬರ್ತದೆ.
ಯದ್ಯಪಿ ಗೀತೆ ಈ ಮಾತುಗಳೆಲ್ಲ ಸ್ವಲ್ಪ ಡ್ರೈ ಅನ್ನಿಸ್ತದೆ, ಇಲ್ಲಿ ಹಾಸ್ಯ ಇರಲ್ಲ, ಇಲ್ಲಿ ಕಥೆಗಳಿರಲ್ಲ, ಆದರೆ ತಿಳುವಳಿಕೆಗೆ ಬೇಕಾದ ವಿಷಯಗಳು ಸಾಕಷ್ಟು ಇರ್ತವೆ. ನಿಧಾನ ಅನುಸಂಧಾನ ಮಾಡಿದರೂ ಸಾಕು, ಸಾಕಷ್ಟು ವಿಷಯಗಳನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಈ ಅಶ್ವತ್ಥ ಮರದ ಮೂಲ ಬೇರೆ ಯಾರಾಗಿದ್ದಾನೆ? ಊರ್ಧ್ವ ಮೂಲಂ ಅಂತ ಪ್ರಾರಂಭ ಆಯಿತು. ಈ ಅಶ್ವತ್ಥ ಮರದ ಮೂಲ ಬೇರು ಊರ್ಧ್ವ ನೆನೆಸಿದಾನೆ. ಊರ್ಧ್ವ ಅಂತಂದ್ರೆ ಏನು ಅರ್ಥ ಅದಕ್ಕೆ? ಊರ್ಧ್ವೋ ವಿಷ್ಣುರಿತಿ ಪ್ರೋಕ್ತಃ. ಊರ್ಧ್ವ ಅಂದ್ರೆ ವಿಷ್ಣುವಿಗೆ ಊರ್ಧ್ವ ಅಂತ ನಾಮ ಇದೆ. ಇದೆಲ್ಲ ವೇದದ ಉಪನಿಷತ್ತಿನ ಸಾರ. ವೇದದಲ್ಲಿ ಯಾವ ಭಾಷೆಯಲ್ಲಿ ಭಗವಂತನ ಮಹಿಮೆ ಹೇಳ್ತಿರ್ತದೆ ಅದೇ ಭಾಷೆಯನ್ನ ಕೃಷ್ಣ ಗೀತೆಯಲ್ಲೂ ಬಳಸ್ತಾನೆ. ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ಅಂತ ಒಂದು ವೇದ ವಾಕ್ಯ, ಅದು ವಿಷ್ಣುವಿನ್ನೇ ಹೇಳುವ ಮಾತು. ಅಲ್ಲಿ ಊರ್ಧ್ವ ಪವಿತ್ರೋ ಅಂತ ಊರ್ಧ್ವ ಶಬ್ದ ಆಡ್ತು. ಬಹಳ ಪ್ರಸಿದ್ಧವಾದ ವೇದ ಮಂತ್ರ ಇದು. ಕೃಷ್ಣ ಅದೇ ವೇದವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಶ್ವತ್ಥ ವೃಕ್ಷದ ಮೂಲ ಬೇರು ಯಾರು ಅಂತ ಹೇಳುವಾಗ ವಿಷ್ಣು ಶಬ್ದ ಆಡದೇನೆ ಆ ವೇದದ ವ್ಯಾಖ್ಯಾನ ಇದು ಅಂತ ತಿಳಿಸ್ಲಿಕ್ಕೆ ಊರ್ಧ್ವ ಮೂಲಂ ಅಂತ ಪ್ರಾರಂಭ ಮಾಡಿದೆ. ಮೇಲ್ನೋಟಕ್ಕೆ ಅರ್ಥ ಏನಾಗ್ತದೆ? ಊರ್ಧ್ವ ಎತ್ತರದ ಪ್ರದೇಶ, ಮೂಲ ಅಂದ್ರೆ ಎಷ್ಟೋ ಜನ ಚಿತ್ರ ಬರೆಯುವಾಗಲೂ ಹಾಗೆ ಬರೆದ್ರು. ಈ ಭಗವದ್ಗೀತೆಯ ಅರ್ಥ ವಿವರಣೆ ಮಾಡುವಾಗ ಒಂದು ದೊಡ್ಡ ಮರವನ್ನ ಬೇರೆಲ್ಲ ಮೇಲ್ ಮಾಡಿ ಮೇಲಿಡುವ ಗಿಡದ ಗಿಡಗಳನ್ನು ಕೆಳಗೆ ಮಾಡಿ ಹೀಗೆ ಚಿತ್ರ ಬಿಡಿಸಿ ಕೃಷ್ಣ ಇದನ್ನು ಹೇಳ್ತಿದ್ದಾನೆ ಅಂತ ಟ್ರೂ ಟ್ರಾನ್ಸ್ಲೇಟ್ ಮಾಡಿದ್ದು ನೋಡ್ತೇವೆ ನಾವು. ಅದು ವಾಸ್ತವ ಅರ್ಥ ಅಲ್ಲ, ಕೃಷ್ಣನಿಗೆ ಸಮ್ಮತ ಅಲ್ಲ. ಊರ್ಧ್ವ ಅಂದ್ರೆ ಕೃಷ್ಣ, ವಿಷ್ಣು. ಮೂಲ ಅಂದ್ರೆ ಮೂಲ ಬೇರು ಅಂತ ಅರ್ಥ. ಈ ಜಗತ್ತನ್ನೋ ವೃಕ್ಷದ ಮೂಲ ಬೇರಾಗಿದ್ದಾನೆ ವಿಷ್ಣು, ಊರ್ಧ್ವನಾಗಿದ್ದಾನೆ ಅಂತ ಹೆಸರನ್ನ ಅನುಸಂಧಾನ ಮಾಡಬೇಕು ಊರ್ಧ್ವ ಅನ್ನೋ ನಾಮದಿಂದ. ಈ ವೃಕ್ಷದಲ್ಲಿ ತಾಯಿ ಬೇರು ಅಂತ ಇರ್ತದೆ. ಆ ತಾಯಿ ಬೇರಿಗೆ ಏನಾದರೂ ಹೊಡೆತ ಬಿದ್ದರೆ ವೃಕ್ಷ ಎಲ್ಲ ಪೂರ್ಣ ನಾಶ ಹೊಂದುತ್ತದೆ. ಆ ವೃಕ್ಷ ಒಣಗಲಿಕ್ಕೆ ಪ್ರಾರಂಭ ಆಗ್ತದೆ, ಹೂ ಕಾಯಿ ಇಲ್ಲ ಅಂತ ಆಗ್ತದೆ, ಪೂರ್ಣ ಹೋಗೇ ಬಿಡ್ತದೆ. ಹಾಗಾಗಿ ಈ ವೃಕ್ಷ ಎಂಥದ್ದು? ಭಗವಂತ ಊರ್ಧ್ವ ಅಂತನೋ ಹೆಸರಿನಿಂದ ಕರೆಸ್ಕೊಂಡಿದ್ದಾನೆ. ಯಾಕೆ ಅಂದರೆ ಸರ್ವೋತ್ತಮ ಅನ್ನೋ ಅರ್ಥದಲ್ಲಿ, ಎಲ್ಲರಿಗಿಂತ ಮೇಲಿರುವವ ಅನ್ನೋ ಅರ್ಥದಲ್ಲಿ ಊರ್ಧ್ವ ಅನ್ನೋ ಹೆಸರಿನಿಂದ ಕರೆಸ್ಕೊಂಡು ಈ ಜಗದ್ವೃಕ್ಷದ ಬೆಳವಣಿಗೆಗೆ ಹಣ್ಣು ಹೂವು ಹಂಪಲ ಕೊಡಲಿಕ್ಕೆ ಅವನೇ ಮೂಲ ಬೇರಾಗಿದ್ದಾನೆ ಅಂತ ಅನುಸಂಧಾನ ಮಾಡಿಸ್ಬೇಕು. ಅದಕ್ಕೆ ಕೃಷ್ಣ ಊರ್ಧ್ವ ಮೂಲಂ ಅಂತ ವಿಶೇಷಣ ಕೊಟ್ಟನಂತ. ಪ್ರಪಂಚ ವೃಕ್ಷದ ತಾಯಿ ಬೇರಾಗಿ ವಿಷ್ಣು ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡಬೇಕು. ಈಗಲೂ ಸಂಶೋಧನೆ ಮಾಡಿದವರು ಹೇಳ್ತಾರೆ, ಈ ತಾಯಿ ಬೇರಿನ ಪ್ರಭಾವ ಎಷ್ಟು ಅಂದರೆ ಇಡೀ ವೃಕ್ಷದೊಳಗೆ ಎಲ್ಲ ಭಾಗದೊಳಗೂ ಪ್ರಭಾವ ಬೆರೆಸಿರ್ತದೆ. ಹಾಗಾಗಿ ಅದು ಎಲ್ಲ ಕಡೆಯಲ್ಲೂ ತನ್ನ ಪ್ರಭಾವ ಬೀರ್ತದೆ. ತಾಯಿ ಬೇರಿನ ಪ್ರಭಾವ ಅಷ್ಟು ಇರೋದು ಕೆಳಗಡೆ ಅಂತ ಅನ್ಕೊಂಡಿರ್ತೇವೆ, ಆದರೆ ಅದರ ಪ್ರಭಾವ ಒಂದು ರೂಪದಿಂದ ಎಲ್ಲ ಕಡೆಯಲ್ಲಿ ಸೇರ್ಕೊಂಡಿರ್ತದಂತ. ಭಗವಂತ ಈ ಪ್ರಪಂಚವನ್ನೆಲ್ಲ ತಾಯಿ ಬೇರನಾಗಿ ತಾನೇ ಎಲ್ಲದರೊಳಗೂ ಸೇರ್ಕೊಂಡಿದ್ದಾನೆ, ತಂತು ಪಟ್ಟದಂತೆ ಅಂತ ಅನುಸಂಧಾನ ಮಾಡಬೇಕಂತ. ಒಂದು ಬಟ್ಟೆಯಲ್ಲಿ ದಾರ ಹ್ಯಾಗೆ ಸೇರ್ಕೊಂಡಿರ್ತದೋ ಹಾಗೆ ಭಗವಂತ ಸೇರ್ಕೊಂಡಿರ್ತಾನೆ. ಈ ಯೋಚನೆ, ಈ ಆಲೋಚನೆ ನಮಗೆ ಯಾವಾಗಲೂ ಇರಬೇಕು. ಎಲ್ಲರಿಗಿಂತ ಉತ್ತಮ ಆ ಶ್ರೀಹರಿ ಈ ಪ್ರಪಂಚದೊಳಗೆ ಮೂಲ ಬೇರಾಗಿದ್ದಾನೆ. ಈ ತಾಯಿ ಬೇರಿಗೆ ಸುತ್ತಲೂ ಒಂದಿಷ್ಟು ಮತ್ತೆ ಅವಾಂತರ ಬೇರುಗಳಿರ್ತಾರೆ. ಇಲ್ಲಿ ಅದು ಯಾರು? ಊರ್ಧ್ವ ಮೂಲಂ ಅನ್ನೋದಕ್ಕೆ ಅದು ಅರ್ಥ. ವಿಷ್ಣುವಿನ ನಂತರ ಪ್ರಕೃತಿಗೆ ಅಭಿಮಾನಿಯಾದ ಮಹಾಲಕ್ಷ್ಮಿ ಸಾತ್ವಿಕ ರಾಜಸ ತಾಮಸ ಅನ್ನುವ ಗುಣರೂಪಳಾಗಿ, ಗುಣಾಭಿಮಾನಿಗಳಾಗಿ
ಅವಳು ಸಣ್ಣ ಸಣ್ಣ ಬೇರುಗಳ ರೂಪದಲ್ಲಿ ಅವಳು ಇದ್ದಾಳೆ ಅಂತ ಚಿಂತನೆ ಮಾಡಬೇಕಂತ. ಒಂದೇ ಬೇರ ಒಂದು ಮರಕ್ಕೆ, ತಾಯಿ ಬೇರು ಒಂದೇ, ಆದರೆ ಅದರ ಸುತ್ತಲೂ ಸಾಕಷ್ಟು ಬೇರುಗಳಿರ್ತಾವಲ್ಲ, ಆ ಸಾಕಷ್ಟು ಬೇರುಗಳು ಅಂತಂದ್ರೆ ಅದು ಮಹಾಲಕ್ಷ್ಮಿ ಅಂತ ಅನುಸಂಧಾನ ಮಾಡಬೇಕಂತ. ಅಧಶಾಖಂ, ಈ ಪ್ರಪಂಚ ವೃಕ್ಷದ ಗೆಲ್ಲುಗಳ ರೂಪದಲ್ಲಿ ಯಾರಿದ್ದಾರೆ, ಅಧಃ ಅಂತ ಪದವನ್ನು ಆಡಿದ. ಊರ್ಧ್ವ ಪದದಿಂದ ಮಹಾವಿಷ್ಣುವನ್ನು ಅನುಸಂಧಾನ ಮಾಡಿದ್ದಾಯಿತು. ಅಧಃ ಅನ್ನೋ ಪದ ಯಾರನ್ನು ಹೇಳ್ತದೆ? ಅಧಃ ಅಂತಂದ್ರೆ ಭಗವಂತ ಉತ್ತಮನಾದ್ರೆ ಅವನಿಗಿಂತ ಕೆಳಗಿರುವ ದೇವತೆಗಳೆಲ್ಲ ಅಧಃ ಅಂತ ಕರೆಸ್ಕೊಳ್ತಾರಂತೆ. ಅಧಶಾಖಂ, ಪ್ರಪಂಚ ವೃಕ್ಷದ ರೆಂಬೆ ಕೊಂಬೆಗಳು ದೇವತೆಗಳು ಅಂತ ಚಿಂತನೆ ಮಾಡಿಸ್ತಾ ಇದ್ದಾನೆ ಕೃಷ್ಣ. ಯೋಚಿಸಬೇಕಾದ ಮತ್ತೊಂದು ಅಂಶ, ಒಂದು ದೊಡ್ಡ ಮರದೊಳಗೆ ಹೂವು, ಕಾಯಿ, ಹಣ್ಣು ಎಲ್ಲ ಬಿಡೋದು ಕೊಂಬೆಗಳಲ್ಲೇ. ಆದರೆ ಮೂಲ ಬೇರಿನಿಂದಲೇ ನೀರು ಕುಡಿತದಂತೆ ಮರ. ಹಾಗಾಗಿ ಮಾಡುವ ಪ್ರತಿ ಕರ್ಮಗಳ ನೀರು ಮೂಲ ಬೇರಿಗೆ ಬರಬೇಕು. ತನ್ಮೂಲಕವಾಗಿ ಆ ಪ್ರಪಂಚದ ಸುತ್ತಲೂ ಮೇಲ್ ಬೆಳೆದಂತಹ ಗೆಲ್ಲುಗಳಲ್ಲಿ ಹೂವು ಕಾಯಿ ಬಿಡೋ ಹಾಗೆ ಮಾಡ್ತದೆ. ಹೂವು ಕಾಯಿ ಹಣ್ಣು ಬಿಟ್ಟಿದೆ ಅಂತ ಹೇಳಿ ಗೆಲ್ಲಿಗೆ ಹೋಗಿ ನೀರು ಉಗ್ಗಬಾರ್ದು. ನೀರು ಎಷ್ಟು ಉಗ್ಗಿದ್ರು ಮತ್ತೆ ಮೂಲ ಬೇರಿಗೆ ಬರಬೇಕು ಅಂತ ಆ ಅಭಿಪ್ರಾಯ ತಿಳಿಬೇಕಾಗಿದೆ. ಹಾಗಾಗಿ ಪ್ರಪಂಚ ಬಹಳ ದೊಡ್ಡ ಪ್ರಪಂಚ. ಇದೊಂದು ಅಶ್ವತ್ಥ ಮರ. ಈ ಅಶ್ವತ್ಥ ಮರಕ್ಕೆ ಮೂಲ ಬೇರು ಕೃಷ್ಣ, ಅವಾಂತರ ಬೇರು ಮಹಾಲಕ್ಷ್ಮಿ, ಗೆಲ್ಲುಗಳ ಸ್ಥಾನದಲ್ಲಿದ್ದಾರೆ ಬೇರೆ ಬೇರೆ ದೇವತೆಗಳು. ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ, ಸೂರ್ಯ ಅವರೆಲ್ಲ ಆ ಗೆಲ್ಲುಗಳ ರೂಪದಲ್ಲಿದ್ದಾರೆ ಅಂತ ಚಿಂತನೆ ಮಾಡಬೇಕಂತ. ಅಶ್ವತ್ಥಂ ಪ್ರಾಹುರವ್ಯಯಂ, ಈ ಪ್ರಪಂಚ ಅಶ್ವತ್ಥ. ಅಶ್ವತ್ಥ ಅಂತ ಮರ ನೋಡಿದ್ದೇವೆ. ಅಶ್ವತ್ಥ ವೃಕ್ಷ ಎಲ್ರಿಗೂ ಗೊತ್ತಿದೆ. ಇದು ಯಾಕೆ ಅಶ್ವತ್ಥ ಅಂದ್ರೆ ಎರಡು ಅರ್ಥ. ಬಹಳ ವೇಗವಾಗಿ ಇದು ಸಂಚಾರ ಮಾಡ್ತದೆ. ಇವತ್ತಿದ್ದ ಹಾಗೆ ನಾಳಿರಲ್ಲ. ಅಶ್ವ ಅಂದ್ರೆ ಕುದುರೆ. ಕುದುರೆ ಎಷ್ಟು ವೇಗವೋ ಅಷ್ಟೇ ವೇಗದಲ್ಲಿ ಇದ್ರದ್ದು ಗಮನ ಇದೆ ಅಂತೆ. ಆ ಅರ್ಥದಲ್ಲಿ ಅಶ್ವತ್ಥ. ಇನ್ನೊಂದು ಅರ್ಥದಲ್ಲಿ ಅಶ್ವ ಅಂದ್ರೆ ಸಂಸ್ಕೃತದಲ್ಲಿ ಶ್ವ ಅಂದ್ರೆ ನಾಳೆ. ಇವತ್ತಿದ್ದ ಹಾಗೆ ನಾಳೆ ಇರಲಾರ್ದು. ಶ್ವ ಇವತ್ತು, ಥ ಹೇಗಿದೆಯೋ ಆ ನಾಳೆ ಹಾಗಿರಲ್ಲ. ಶ್ವ ನಾಳೆ, ಇವತ್ತಿದ್ದ ಹಾಗೆ ನ ಇರಲ್ಲ. ಅದಕ್ಕೆ ಅಶ್ವತ್ಥ. ಇವತ್ತು ಹೀಗಿದೆ ಅನ್ಕೊಂಡಿರ್ತೇವೆ. ಬೆಂಗಳೂರಿನಲ್ಲಿ ರಸ್ತೆಗಳೇ ಹಾಗಾಗಿರ್ತಾವ ಒಮ್ಮೊಮ್ಮೆ ಅಂತ ಅನಿಸ್ತದಲ್ಲ. ಹಾಸ್ಯಕ್ಕೆ ಹೇಳಿದೆ, ನಿನ್ನೆ ಸರಿ ಇತ್ತಲ್ಲ ಅನ್ಕೊಂಡಿರ್ತೇವೆ. ಇವತ್ತು ಬರೋ ಅಷ್ಟರಲ್ಲಿ ಮತ್ತೆ ಅಲ್ಲೇನೋ ಡಿವಿಯೇಷನ್ ಕೊಟ್ಟಿರ್ತಾನೆ, ಇಲ್ಲಿ ಬರಬೇಡಿ ಅಲ್ಲಿ ಹೋಗಿ ಅಂತ. ಬರೀ ಒಂದು ವಿಷಯದಲ್ಲಿ ಹೇಳೋದಲ್ಲ, ಎಲ್ಲ ವಿಷಯದಲ್ಲೂ ಕೂಡ ಈ ಪ್ರಪಂಚ ವೃಕ್ಷ ಇವತ್ತಿದ್ದ ಹಾಗೆ ನಾಳೆ ಇರಲಾರ್ದು. ಈ ಅರ್ಥದಲ್ಲಿ ಕೃಷ್ಣ ಅಶ್ವತ್ಥಂ ಅಂತ ಕರೆದಿದ್ದಾನೆ. ಮೂರರ್ಥ. ಕುದುರೆಯಂಥ ವೇಗ ಅಷ್ಟು ಬದಲಾಗ್ತಾ ಇದೆ, ಅಷ್ಟು ವೇಗದಲ್ಲಿ ಬದಲಾಗ್ತಾ ಇದೆ. ಇವತ್ತಿದ್ದ ಹಾಗೆ ನಾಳೆ ಇರಲ್ಲ. ಎರಡು. ಅಶ್ವತ್ಥ, ಲೋಕದಲ್ಲಿ ಕಂಡ ಅಶ್ವತ್ಥ ಮರ ಹೇಗಿದೆಯೋ ಹಾಗೆ ಇದು ಅಷ್ಟು ವ್ಯಾಪಿಸಿದೆ, ವಿಸ್ತಾರವಾಗಿದೆ ಅನ್ನೋ ಅರ್ಥದಲ್ಲಿ ಹೀಗೆ ಮೂರು ಅಭಿಪ್ರಾಯದಲ್ಲಿ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಕರೆದಿದ್ದಾರೆ. ಅವ್ಯಯಂ, ಒಳಗಿರುವ ಪ್ರವಾಹಿಗಳೆಲ್ಲ ನಾಶ ಆಗ್ತವೆ. ಆದರೆ ಇದ್ರದ್ದೊಂದು ಪ್ರವಾಹ ಮಾತ್ರ ನಾಶನೇ ಆಗಲ್ಲಂತ. ಇದನ್ನ ಅಶ್ವತ್ಥಂ ಅವ್ಯಯಂ ಪ್ರಾಹುಹು ಅನ್ನೋದ್ರದ್ದು ಅಭಿಪ್ರಾಯ. ಒಂದು ದೊಡ್ಡ ಪ್ರವಾಹ ಹರಿತಾ ಇದೆ, ನದಿ ಪ್ರವಾಹ. ಆ ಪ್ರವಾಹದ ಒಳಗೆ ಸೇರಿದಂತಹ ಅನೇಕ ಪ್ರವಾಹಿಗಳಿದ್ದಾರೆ. ನಾವೇ ಅದನ್ನು ಬುದ್ಧಿಯಿಂದ ಕಲ್ಪನೆ ಮಾಡ್ಕೊಳ್ಬಹುದು. ಇದೊಂದು ಪ್ರವಾಹ, ಅದೊಂದು ಪ್ರವಾಹ, ಇನ್ನೊಂದು ಪ್ರವಾಹ ಅಂತ. ಅದರೊಳಗೆ ಸೇರಿದ್ದಕ್ಕೆ ಪ್ರವಾಹಿಗಳು ಅಂತ. ಆ ಪ್ರವಾಹಿಗಳಿಗೆ ನಾಶ ಇರ್ಬೋದು, ಆದರೆ ಅಖಂಡವಾದ ಒಂದು ಪ್ರವಾಹಕ್ಕೆ ಮಾತ್ರ ನಾಶ ಇರಲ್ಲ.
ಈ ದಪ್ಪ ವೈರ್ನಲ್ಲಿ ಸಾಕಷ್ಟು ತಂತಿಗಳನ್ನು ಹಾಕಿ ಕರೆಂಟ್ ಪಾಸ್ ಮಾಡ್ತಾರೆ. ಆ ಪಾಸ್ ಆಗೋ ಕರೆಂಟ್ನಿಂದ ಒಂದೊಂದು ಪ್ರವಾಹಿಗಳು ಬೇರೆ 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 ಅವು ಆ ಕ್ಷಣಕ್ಕೆ ಬಂದು ನಾಶವಾಗ್ತಿರ್ಬೋದು. ಆದರೆ ಟೋಟಲ್ ಆಗಿ ಒಂದು ಪ್ರವಾಹ ಹರಿತಿರ್ತದಲ್ಲ, ಅದಕ್ಕೆ ನಾಶ ಇಲ್ಲ. ಈ ಕರೆಂಟ್ ವೈರ್ ಎಲ್ಲ ಕಡೆಯಲ್ಲಿ ಎಳೆದದ್ದನ್ನು ನೋಡ್ತೇವಲ್ಲ, ಯಾವಾಗಲೂ ಕರೆಂಟ್ ಹರಿತಾ ಇರ್ತದೆ. ನಾವು ಅದಕ್ಕೊಂದೇನೋ ವೈರ್ ಹಾಕಿ ಮತ್ತೆ ನಮ್ಮನೆಗೆ ಅಂತ ತಗೊಳ್ತೀವಿ. ನಮ್ಮನೆಗೆ ತಗೊಂಡದ್ರದ್ದಿದೆ ಅಲ್ಲ, ಅದನ್ನು ಪ್ರವಾಹಿ ಅಂತ ಕರೀತಾರೆ. ಅದನ್ನು ಬೇಕಂದ್ರೆ ಡಿಟ್ಯಾಚ್ ಮಾಡಿದ್ರು ಅಲ್ಲಿ ಮಾತ್ರ ಮೇನ್ ಲೈನ್ನಲ್ಲಿ ಯಾವಾಗಲೂ ಕೂಡ ಕರೆಂಟ್ ಪ್ರವಹಿಸ್ತಾನೇ ಇರ್ತದೆ. ಅದು ಹೇಗೋ ಈ ಪ್ರಪಂಚವೂ ಕೂಡ ಪ್ರವಾಹದ ರೂಪದಲ್ಲಿ ಹರಿತಾ ಇದೆ. ಮಧ್ಯ ಮಧ್ಯದಲ್ಲಿ ಸೇರಿದ ಪ್ರವಾಹಿಗಳಿಗೆ ನಾಶವಿರ್ಬೋದು, ಪ್ರವಾಹಕ್ಕೆ ನಾಶ ಇಲ್ಲ ಅನ್ನೋ ಕಾರಣಕ್ಕೆ ಕೃಷ್ಣ ಅದನ್ನು ಅವ್ಯಯಂ ಅಂತ ಕರೀತಾರೆ. ನಾಶ ಇಲ್ದಿರುವಿಕೆ ಪ್ರವಾಹಿಗಲ್ಲ, ಪ್ರವಾಹಕ್ಕೆ ಅಂತ ಅನುಸಂಧಾನ ಮಾಡಬೇಕು. ಸ್ವಲ್ಪ ಕಠಿಣ ಅನಿಸ್ಬೋದು ಮೇಲ್ನೋಟಕ್ಕೆ. ಇದನ್ನು ಮನನ ಮಾಡಿ ಮಾಡಿ ಶಾಸ್ತ್ರೀಯವಾದ ಶಬ್ದ ಅವ್ಯಯ ಅನ್ನೋ ಶಬ್ದ ಪ್ರವಾಹತಃ ಅನಾದಿ ಅಂತ ಹಿರಿಯರು ಇದನ್ನು ಅನುಸಂಧಾನ ಮಾಡಿಸ್ತಾರೆ. ಪ್ರವಾಹಿಗಳು ಮಧ್ಯ ಮಧ್ಯದಲ್ಲಿದ್ದದ್ದು ನಾಶವಾದರೂ ಪ್ರವಾಹ ಮಾತ್ರ ಯಾವಾಗಲೂ ಇರ್ತದೆ. ಸರಸ್ವತಿ ನದಿ ಬಗ್ಗೆ ಕೇಳಿದ್ದೀವಿ. ಸರಸ್ವತಿ ನದಿ ನಾವು ನೋಡ್ಲಿಕ್ಕೆ ಹೊರಟ್ರೆ ಬದರಿಕಾಶ್ರಮದಲ್ಲಿ ಕಾಣಿಸ್ತದೆ, ಭೀಮ್ ಪೂಲ್ನ ಹತ್ರ. ಮುಂದೆ ಆಮೇಲೆ ಅದು ಸೇರ್ಕೊಂಡಿದೆ ಅಲಕನಂದಾರ್ ಜೊತೆಗೆ. ಆಮೇಲೆ ಪ್ರಯಾಗದಲ್ಲಿ ಬರ್ತದೆ. ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಕಾಣಬೇಕು ಅಂತ ಹೋದರೆ ಅದು ಕಾಣೋದೇ ಇಲ್ಲ. ಅಂಥೇಳಿ ಅದು ಇಲ್ಲ ಅಂತಲ್ಲ, ಒಂದು ರೂಪದಿಂದ ಒಳಗಡೆ ಅದರದ್ದು ಪ್ರವಾಹ ಗುಪ್ತವಾಗಿ ಹರಿತಾನೇ ಇರ್ತದೆ. ಮಧ್ಯ ಮಧ್ಯದಲ್ಲಿರೋ ಪ್ರವಾಹಿಗಳೆಲ್ಲ ನಾಶವಾಗಿರ್ತವೆ. ಹಾಗೆ ಈ ಪ್ರಪಂಚವು ತನ್ನದೇ ಆದ ಪ್ರವಾಹದ ರೂಪದಲ್ಲಿ ಯಾವಾಗಲೂ ಇದ್ದು ಪ್ರವಾಹಿಯ ರೂಪದಲ್ಲಿ ಮಾತ್ರ ನಾಶ ಪಡೀತದೆ ಅನ್ನೋ ಅರ್ಥದಲ್ಲಿ ಇದನ್ನು ಅವ್ಯಯಂ ಅಂತ ಚಿಂತನೆ ಮಾಡ್ರಿ ಅಂತಾರೆ. ಈ ಪ್ರಪಂಚ ವೃಕ್ಷದಲ್ಲಿ ಒಳ್ಳೆ ಹಣ್ಣು ಬಿಡಬೇಕು, ಹೂ ಬಿಡಬೇಕು. ಕಾಯಿ ಬಿಟ್ಟರೆ ಹೂ ಬಿಡುತ್ತದೆ, ಹೂ ಬಿಟ್ಟರೆ ಕಾಯಿ ಆಗ್ತದೆ, ಕಾಯಿ ಆದರೆ ಹಣ್ಣು ಬಿಡುತ್ತದೆ ಅಂತಿರೋದು. ಅದೆಲ್ಲ ಆಗಬೇಕಾದ್ರೆ ಎಲೆಗಳಿರ್ಬೇಕು ಮುಖ್ಯ. ಎಲೆನೇ ಇಲ್ಲದೇನೆ ಹಣ್ಣು ಹೂವು ಕಾಯಿನ ಹಾಕಿ ಪಡೀಲಿಕ್ಕೆ ಸಾಧ್ಯ? ಅದಕ್ಕೆ ವಿವರಣೆ ಕೊಡ್ತಾರೆ. ನಮಗೆ ಕಲ್ಪನೆಯಲ್ಲಿರಬೇಕಾದಂಥದ್ದು ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನೇ ಈ ಮರದ ಫಲ ಅಂತ ಅನುಸಂಧಾನ ಮಾಡಿರ್ತಾರೆ. ಪುರುಷಾರ್ಥ ಅಂತ ಕರೀತಾರೆ. ಈ ಜಗತ್ತು ವೃಕ್ಷದಲ್ಲಿ ಎಲೆ ಇಲ್ಲ ಅಂತಾಗಿದ್ರೆ ಪುರುಷಾರ್ಥ ರೂಪ ಫಲ ಪಡೆಯೋದು ಹೇಗೆ? ಅದಕ್ಕೆ ಕೃಷ್ಣ ತಿಳುವಳಿಕೆ ಕೊಟ್ಟ. ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ಯ ವೃಕ್ಷಸ್ಯ ಛಂದಾಂಸಿ ಪರ್ಣಾನಿ ಆಹುಹು. ಈ ಜಗದ್ವೃಕ್ಷದ ಎಲೆಗಳ ಸ್ಥಾನ ವೇದಗಳಿಗಿದೆ ಅಂತ ತಿಳಿ ಅಂತಾನೆ ಕೃಷ್ಣ. ಛಂದಾಂಸಿ ಪದಕ್ಕೆ ವೇದಗಳು ಅಂತ ಅರ್ಥ. ವೇದಗಳೇ ಎಲೆ ರೂಪ ಪಡೆದಿದ್ದಾವೆ. ಯಾಕೆ ಅವುಗಳಿಗೆ ಛಂದಾಂಸಿ ಅಂತ ಹೆಸರು? ಛಾದಯಂತಿ, ಅವು ಯಾವತ್ತಿದ್ರೂ ಕೂಡ ಮುಚ್ಚುತ್ತದೆ. ಒಂದು ದೊಡ್ಡ ಮರದ ಕಲ್ಪನೆ ಮಾಡಿಕೊಂಡ್ರೆ ಎಲೆಗಳೆಲ್ಲ ಆ ಮರವನ್ನು ಗುತ್ತಾಗಿ ಮುಚ್ಚಿರ್ತದೆ, ಹಸರಾಗಿ ಕಾಣ್ತಿರ್ತದೆ. ಅಂದರೆ ಇದು ಹೂವು ಕಾಯಿ ಹಣ್ಣು ಬಿಡ್ತದೆ ಅಂತ ತಿಳ್ಕೊಳ್ಬೋದು. ಹಾಗೆ ಈ ಪ್ರಪಂಚ ವೃಕ್ಷದಲ್ಲಿ ವೇದಗಳೆಲ್ಲ ಎಲೆಯ ಸ್ಥಾನದಲ್ಲಿದ್ದಾವೆ. ಇದು ಗುತ್ತಾಗಿ ಬೆಳೆದು ಪ್ರಪಂಚವನ್ನು ಮುಚ್ಚಿರ್ತದೆ ಅನ್ನೋ ಅರ್ಥದಲ್ಲಿ ಛಂದಾಂಸಿ ಅಂತ ಕರೆದ್ರು ವೇದಗಳನ್ನು. ಎಲೆಗಳಿಗೆ ಅವಶ್ಯಕತೆ ಏನು? ಮರದೊಳಗಿರೋ ಎಲೆ ಎಲ್ಲ ಕತ್ತರಿಸಿಬಿಡಿ, ಮರ ಮಾತ್ರ ಉಳಿಸ್ರಿ. ಹೂವು ಕಾಯಿ ಬಿಡ್ತದ? ಸಾಧ್ಯನೇ ಇಲ್ಲ. ಎಲೆ ಇದ್ರೇ ಹೂವು ಹಣ್ಣು, ಎಲೆ ಇಲ್ಲದೆ ಇದ್ದಿದ್ರೆ ಇಲ್ಲೇ ಇಲ್ಲ. ಹಾಗಾಗಿ ಕೃಷ್ಣ ವೇದಗಳಿದ್ರೇ ಮನುಷ್ಯ ಮೋಕ್ಷದ ಹಣ್ಣು ಪಡಿಬಲ್ಲ. ಹಣ್ಣು ಬೇಕು ಅಂತ ಆಸೆ ಇದೆ ಅಂದರೆ ಎಲೆ ಉಳಿಸ್ಕೊಳ್ಳೇಬೇಕು. ಹಾಗಾಗಿ ಫಲ ಕಾರಣತ್ವಾತ್ ಸಾದೃಶ್ಯಂ ಛಂದಸಾಂ ಪರ್ಣತ್ವಂ. ಫಲ ಕಾರಣತ್ವ ಸಾದೃಶ್ಯ.
ಎಲ್ಲ ಫಲ ಬರಬೇಕು ಅಂತಾದರೆ ಎಲೆ ಉಳಿಲೇಬೇಕು. ಹಾಗಾಗಿ ವೇದಗಳೆಲ್ಲ ಫಲದ ರೂಪವನ್ನು ಪಡೆದಿದ್ದಾವೆ, ಇದು ಎಲೆಯ ರೂಪವನ್ನು ಪಡೆದಿದ್ದಾವೆ ಅಂತ ಚಿಂತನೆ ಮಾಡಿಸ್ತಾರೆ. ಸೈನ್ಸ್ ಒಪ್ಕೊಂಡಿದೆ, ಎಲೆ ಇದ್ರೆ ಮಾತ್ರ ಎಲೆ ಇದ್ರೆ ಮಾತ್ರ ಸತ್ಯ ಹರಿತ್ತು ಅಂತ ಇರುತ್ತೆ ಒಂದು ಸತ್ಯ. ಫೋಟೋಸಿಂಥಸಿಸ್ ಆದ್ರೆ ಮಾತ್ರ ನಿಮ್ ಕಾಯಿ ಹಣ್ಣು ಬರೋದಿಲ್ಲ, ಇದು ಬರಲ್ಲ. ಅಷ್ಟು ಸಂಶೋಧನೆ ಮಾಡಿ ಎಲೆ ಇದ್ರೆ ಮಾತ್ರ ಮರಗಳು ಕಾಯಿ ಕೊಡ್ತಿದ್ದಾವೆ, ಹೂ ಕೊಡ್ತಿದ್ದಾವೆ, ಹಣ್ಣು ಕೊಡ್ತಿದ್ದಾವೆ ಅಂತ ಯೋಚನೆ ಮಾಡಿ ತಿಳಿದಿದ್ದಾರೆ. ತುಂಬಾ ತಡವಾಗಿ ತಿಳ್ಕೊಂಡ್ರು ಪಾಪ, ಆದ್ರೂ ಪರವಾಗಿಲ್ಲ. ನಮ್ಮ ಹಿರಿಯರು ಮೊದಲೇ ಹೇಳಿದರು, ಭಗವತ್ಪಾದರು ಸ್ಪಷ್ಟಪಡಿಸಿದ್ರು, ಅನ್ವಯ ವ್ಯತಿರೇಕಾಭ್ಯಾಮ್ ಅಂತಂದ್ರು ಭಗವತ್ಪಾದರು. ಹೀಗೆ ಯಾಕೆ ಕೃಷ್ಣ ಹೇಳ್ದ ಅಂತಂದಿಕ್ಕೆ ಅವ್ರು ಕೊಟ್ಟಂತಹ ಕಾರಣ, ಯಾವ್ಯಾವ ಎಲೆ ಇರೋ ಮರ ಇದೆ ಅಲ್ಲೆಲ್ಲ ನೀವು ನೋಡ್ಕೊಂಡು ಬರ್ರಿ, ಹೂವು ಕಾಯಿ ಬೆಳೆದಿದೆ. ಯಾವ್ಯಾವ ಹೂವು ಕಾಯಿ ಇಲ್ಲದೆ ಇರುವಂತಹದ್ದು ಅಂತಂತಿದೆ ಅಲ್ಲೆಲ್ಲೂ ಎಲೆ ಇಲ್ಲದೆ ಇರೋದು. ಇದನ್ನು ಅನ್ವಯ ವ್ಯತಿರೇಕ ಅಂತ ಕರೆದಿದ್ದಾರೆ. ಅಷ್ಟು ವಿವರಣೆ ಕೊಟ್ಟು ನಮಗೆ ಅನುಸಂಧಾನ ಮಾಡಿಸ್ತಾರೆ. ಎಲ್ಲ ವೇದಗಳು ಈ ಪ್ರಪಂಚ ವೃಕ್ಷದ ಎಲೆಯ ಸ್ಥಾನ ಪಡಿತು, ಯಾಕೆ ಹಣ್ಣಿಗೆ ಕಾರಣವಾಗ್ತಾ ಇದೆ, ಆದ ಕಾರಣ ಅದೇ ಮೂಲ ಅಂತ ಅನುಸಂಧಾನ ಮಾಡಿಸಿದ್ದಾರೆ. ಇಲ್ಲಿಗೆ ಮೊದಲನೇ ಶ್ಲೋಕವನ್ನು ಚಿಂತನೆ ಮಾಡಿದ್ದಾಯಿತು. ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಬಹಳ ಕಡಿಮೆ ವಿಶೇಷಣಗಳು. ಊರ್ಧ್ವಮೂಲಂ ಅಂತ ಒಂದು, ಅಧಶಾಖಂ ಅಂತ ಎರಡು, ಅಶ್ವತ್ಥಂ ಅಂತ ಮೂರು, ಅವ್ಯಯಂ ಅಂತ ನಾಲ್ಕು, ಯಸ್ಯ ಪರ್ಣಾನಿ ಛಂದಾಂಸಿ ಅಂತ ಐದು ವಿಶೇಷಣಗಳನ್ನು ಒಳಗೊಂಡು ಈ ಪ್ರಪಂಚ ಅನ್ನೋ ಅಶ್ವತ್ಥ ವೃಕ್ಷವನ್ನು ಕೃಷ್ಣ ರೂಪಕದಲ್ಲಿ ನಮ್ಮ ಕಣ್ಣು ಮುಂದೆ ತಿಳಿಸ್ತಾ ಇದ್ದಾನೆ ಅಲಂಕಾರದಿಂದ. ಯಾರು ಹೀಗೆ ತಿಳಿತಾರೆ ಅವನು ನಿಜವಾಗ್ಲೂ ವೇದವಿತ್, ವೇದ ತಿಳಿದವನ ಆಗ್ತಾನೆ. ವೇದ ತಿಳಿದ್ರೆ ಏನೆಲ್ಲ ಬರ್ತದೋ ಅದೆಲ್ಲವೂ ಅವನಿಗೆ ಇದರಿಂದ ಉಂಟಾಗ್ತದೆ ಅಂತ ಅನುಸಂಧಾನ ಮಾಡಿಸ್ತಾರೆ. ಹೀಗೆ ಮೊದಲನೇ ಶ್ಲೋಕವನ್ನು ಯಥಾಮತಿಯಾಗಿ ಅನುಸಂಧಾನ ಮಾಡಿದ್ವಿ. ಇಷ್ಟೇ ಅರ್ಥ ಅಂತ ಭಾವಿಸಬಾರ್ದು, ಇದಕ್ಕೆ ಸಾಕಷ್ಟು ಅರ್ಥ ಇದೆ. ಆಲೋಚನೆ ಮಾಡಿ ಮಾಡಿ ಚಿಂತನೆಗೆ ತರಬೇಕು. ಒಂದರ್ಥದಲ್ಲಿ ವೇದ ಇದ್ದ ಹಾಗೆ ಭಗವದ್ಗೀತೆ ಅಂದರೆ ಉಪನಿಷತ್ತುಗಳ ಮಾತಿದ್ದ. ಮುಂದೆ ಕೃಷ್ಣ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದಾನೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರಬಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಇದು ಎರಡನೇ ಮಾತು, ಎರಡನೇ ಶ್ಲೋಕ. ಏನಿದರ ಅರ್ಥ? ಅಧಶ್ಚ ಊರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ, ಹಿಂದೆ ತಿಳಿಸಿದ ಅಶ್ವತ್ಥ ಮರದ ಶಾಖಾಃ ಕೊಂಬೆಗಳು, ಶಾಖೆಗಳು, ಅಧಶ್ಚ ಊರ್ಧ್ವಂ ಪ್ರಸೃತಾಃ ಈ ಪ್ರಪಂಚ ವೃಕ್ಷದ ವೈಶಿಷ್ಟ್ಯ. ಹಿಂದೆ ತಿಳಿಸಿದಂತೆ ಜ್ಞಾನಿಗಳಾದವರು ಅನುಸಂಧಾನ ಮಾಡುವ ಕ್ರಮ. ಯಾವ್ಯಾವ ದೇವತೆಗಳಿದ್ದಾರೆ ಅವರೂ ಕೂಡ ಆ ಕಾಲಕ್ಕೆ ತಕ್ಕ ಫಲ ಕೊಡಬೇಕು ಅಂಥೇಳಿ ಎಲ್ಲೆಡೆಯಲ್ಲಿ ವ್ಯಾಪಿಸಿದ್ದಾರೆ. ಅಧಶ್ಚ ಪ್ರಸೃತಾಃ, ಅಧಃ ಪ್ರಸೃತಾಃ ಅಂದರೆ ದೇವತೆಗಳು ವ್ಯಾಪಿಸಿದ್ದಾರೆ ಅಂತ ಅರ್ಥ. ಊರ್ಧ್ವಂ ಪ್ರಸೃತಾಃ, ದೇವತೆಗಳಂತೆ ಭಗವಂತ ಅಂತೂ ಎಲ್ಲೆಡೆಯಲ್ಲಿ ವ್ಯಾಪಿಸಿದ್ದಾನೆ ಅಂತ ಚಿಂತನೆ ಮಾಡಿಸ್ತಾರೆ. ವ್ಯಾಪಿಸುವ ಉದ್ದೇಶ ಏನು? ಫಲ ಕೊಡಬೇಕಲ್ಲ. ಮನುಷ್ಯರಾಗಿ ಸಾಧನೆ ಮಾಡೋರಿಗೆ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಇವರು ವ್ಯಾಪಿಸೋದು ಅನಿವಾರ್ಯ ಆಗಿದೆ. ಇವತ್ತು ಮನೆಯ ಒಂದು ಕೋಣೆಯಲ್ಲಿ ಮಾತ್ರ ಇಂಟರ್ನೆಟ್ ಬಂದರೆ ರೂಟರ್ ಹಾಕಿ ಮತ್ತೆ ಬೇರೆ ಕಡೆ ಬರ್ಕೊಳ್ಳೋ ಹಾಗೆ ಮಾಡ್ತಾರೆ. ರೂಟರ್ ಅಂತ ವ್ಯವಸ್ಥೆ ಇದೆ ಅಲ್ಲ, ಯಾಕೆಂದ್ರೆ ಅದು ಇಷ್ಟೇ ವೈಫೈ ಬರ್ತಾ ಇದೆ, ಅದಕ್ಕಿಂತ ಹೆಚ್ಚು ಬರ್ತಾ ಇಲ್ಲ ಅಂದರೆ ಎಕ್ಸ್ಟೆನ್ಷನ್ ಅಂತ ವ್ಯವಸ್ಥೆ ಮಾಡ್ಕೊಳ್ತಾನೆ ಅದನ್ನು ಜಾಸ್ತಿ. ಯಾಕೆಂದ್ರೆ ಅದರಿಂದ ಕೆಲಸ ಆಗ್ತದೆ.
ಇದೇ ಇಷ್ಟಿದೆ ಅಂತಂದ್ರೆ ಇನ್ನು ಭಗವಂತ ಹಾಗೂ ದೇವತೆಗಳು ಪ್ರಪಂಚದ ಈ ವೃಕ್ಷದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಮಾತ್ರ ಇದ್ದು ಬಿಟ್ರೆ ಪ್ರಪಂಚದ ಇಷ್ಟು ಕಡೆಯಲ್ಲಿರೋ ಜೀವರಿಗೆ ಫಲ ಕೊಡೋರು ಯಾರು? ಅವರವರಿಗೆ ಬೇಕಾದಂತಹ ಫಲ ಕೊಡಲಿಕ್ಕೆ, ಅವರವ್ರು ಮಾಡುವ ಸಾಧನೆಗೆ ಅನುಕೂಲವಾಗುವಂತೆ ಮಾಡಲಿಕ್ಕೆ, ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೋಸ್ಕರ ಅವರು ವ್ಯಾಪಿಸಿದ್ದಾರೆ ಅಂತ ನಾವು ಅನುಸಂಧಾನ ಮಾಡಬೇಕು. ಅದನ್ನು ಪ್ರಸೃತಾಹ ಅಂತ ಶಬ್ದದಿಂದ ಕರೆದಿದ್ದಾನೆ ಅಂತ ಅರ್ಥ. ಅದರದ್ದು ವ್ಯಾಪ್ತಿ ಬಹಳ. ಗುಣಪ್ರವೃದ್ಧ ವಿಷಯ ಪ್ರವಾಲ. ಈ ಪ್ರಪಂಚ ವೃಕ್ಷದಲ್ಲಿ ತಸ್ಯ ಗುಣಪ್ರವೃದ್ಧಾ ಶಾಖಾ ವಿಷಯ ಪ್ರವಾಲಾ ಶಾಖಾ. ಸಾತ್ವಿಕ, ರಾಜಸ, ತಾಮಸ ಅಂತ ಈ ಗುಣಗಳನ್ನು ಹೇಳ್ತಾನೆ ಕೃಷ್ಣ. 18ನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಲಿಕ್ಕಿದ್ದಾನೆ. ಸಂಕ್ಷೇಪವಾಗಿ ಇಲ್ಲಿ ತಿಳಿಸಿದ ಸತ್ವರಜಸ್ತಮೋ ಗುಣಗಳಿಂದ ಈ ಪ್ರಪಂಚ ವೃಕ್ಷದ ಬೆಳವಣಿಗೆ ಅನ್ನೋದು ಆಗ್ತಾ ಇದೆ ಅಂತ ತಿಳಿ ಅಂತ ವಿವರಣೆ ಕೊಟ್ಟ. ಪ್ರವೃದ್ಧ ಅಂದರೆ ಬೆಳವಣಿಗೆ ಪಡೆದಿದ್ದಾವೆ. ಸಾತ್ವಿಕ ಗುಣ, ರಾಜಸ ಗುಣ, ತಾಮಸ ಗುಣ. ಎಲ್ಲ ವಸ್ತುಗಳಲ್ಲಿಯೂ ಭಗವಂತ ಈ ಗುಣಗಳ ಮೂಲಕವಾಗಿ ಬೆಳವಣಿಗೆ ಇಡ್ತಾನಂತೆ. ಈ ಗುಣಗಳನ್ನು ಒಳಗಿಟ್ಟು ಬೆಳವಣಿಗೆ ಕೊಡ್ತಾನೆ. ಇನ್ನು ವಿಷಯ ಪ್ರವಾಲಾಹ, ಪ್ರಪಂಚದಲ್ಲಿ ನೀನು ಕಾಣ್ತಾ ಇರುವ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಈ ವೃಕ್ಷಕ್ಕೆ ಅವೆಲ್ಲ ಚಿಗುರಿನಂತೆ ಇವೆ ಅಂತ ತಿಳಿ ಅಂತಂದ ಕೃಷ್ಣ. ಚಿಗುರು ಒಂದು ವೃಕ್ಷದಲ್ಲಿ ಅನಿವಾರ್ಯ. ಚಿಗುರು ಹೊಡೆದಿದ್ರೆ ಮುಂದೆ ಅದು ಎಲೆ ಆಗಲ್ಲ. ಎಲೆ ಆಗದಿದ್ರೆ ಹೂವಿಲ್ಲ. ಎಲ್ಲಿದೆ, ಎಲ್ಲಿವರೆಗೂ ಲಿಂಕ್ ಇದೆ ಅಂತ ಗೊತ್ತಾಗ್ತದೆ. ಚಿಗುರಿನಂತೆ ರೂಪ, ರಸಗಂಧ, ಸ್ಪರ್ಶಗಳು ಅಂತ ತಿಳಿ. ಹಾಗ ಅವುಗಳನ್ನು ಹೋಲಿಸ್ತಾನೆ. ಅಧಶ್ಚ ಮೂಲಾನ್ಯನು ಸಂತತಾನಿ. ಮೂಲಾನಿ ಅಧಶ್ಚ ಅನುಸಂತತಾನಿ. ಮೂಲ ಅನ್ನೋ ಪದದ ಅರ್ಥ ಹಿಂದೆ ತಿಳಿಸುವಾಗ ಮೂಲ ತಾಯಿ ಬೇರು ಅಂತ ಹೇಳಿ ಊರ್ಧ್ವ ನಾಮಕನಾದ ವಿಷ್ಣುನೇ ಆಗಿದ್ದಾನೆ ಅಂತ ಚಿಂತನೆ ಮಾಡುತ್ತಲ್ಲ. ಇಲ್ಲಿ ಮೂಲ ಪದಕ್ಕೆ ಆ ತಾಯಿ ಬೇರಿನಂತಿರುವ ಭಗವಂತ ಬಹುವಚನ ಮೂಲಾನಿ ಇದ್ದದ್ದಕ್ಕೆ ಬಹುರೂಪನಾಗಿದ್ದಾನೆ ಅಂತ ಅನುಸಂಧಾನ ಮಾಡಬೇಕಂತ. ಭಗವಂತನ ಬಹುರೂಪಗಳು, ಬಹುರೂಪ ಅಂದ್ರೆ ಒಂದೊಂದು ರೂಪಗಳು ಎಲ್ಲೆಡೆಯಲ್ಲಿ ವ್ಯಾಪಿಸಿ ಅನಂತ ರೂಪಗಳಿದ್ದಾವಂತೆ. ಹಾಗಾಗಿ ಮೂಲಾನಿ ಅದಶ್ಚ ಅನುಸಂತತಾನಿ, ನಿರಂತರ ವ್ಯಾಪಿಸಿದಾವೆ. ಆದರೆ ಈ ಮನುಷ್ಯ ಶರೀರ ಬಂದಾಗ, ಲೋಕ ಅಂದರೆ ಶರೀರ ಅಂತ ಅರ್ಥ. ಇಲ್ಲಿ ಬ್ರಹ್ಮಾಂಡ ಹಾಗೂ ಪಿಂಡಾಂಡ ಎರಡರದ್ದು ಅನುಸಂಧಾನ ಮಾಡಿಸಬೇಕಾಗಿದೆ. ಹಾಗಾಗಿ ಕೃಷ್ಣ ಅಂಥ ಶಬ್ದಗಳನ್ನು ಬಳಸಿದ. ಮನುಷ್ಯ ಶರೀರದಲ್ಲಿ ಅಥವಾ ಮನುಷ್ಯ ಲೋಕದಲ್ಲಿ ಕರ್ಮ ಅನುಬಂಧೀನಿ. ಅದರ ಅರ್ಥ ಏನು ಅಂದರೆ, ಭಗವಂತ ಇಷ್ಟೆಲ್ಲ ಪ್ರಪಂಚವನ್ನ ಬಹುರೂಪನಾಗಿ ತಾನು ವ್ಯಾಪಿಸಿಯೂ ಮೂಲ ತಾಯಿ ಬೇರಿನಂತೆ ತಾನೇ ಇದ್ದು ತನ್ನ ಕೈ ಕೆಳಗಡೆಯಲ್ಲಿ ತತ್ವಾಭಿಮಾನಿಗಳನ್ನು ಕೊಂಬೆಗಳಂತೆ ಇರಿಸಿ ವೇದಗಳನ್ನು ಎಲೆಯ ರೂಪದಲ್ಲಿ ಅಂತ ಮಾಡಿಯೂ ವಿಷಯದ ರೂಪ ಪ್ರವಾಲದಿಂದ ಹೊಂದಿದ ಈ ವೃಕ್ಷದಲ್ಲಿ ಸತ್ವರಜ ಸ್ತಮೋ ಗುಣಗಳ ಅಭಿವೃದ್ಧಿಯನ್ನು ಪಡಿಸಿ ಇಲ್ಲಿ ಬರುವಂತಹ ಜೀವರ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡುವವನು ಅವನೇ ಆಗಿದ್ದಾನೆ. ಅದನ್ನು ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಅನ್ನೋ ಮಾತಿನಿಂದ ವಿವರಣೆ ಕೊಡ್ತಾನೆ. ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಅಂದರೆ ಭಗವಂತನಿಗೆ ಕರ್ಮ ಬಂಧನ ಇದೆ ಅಂತ ಭಾವಿಸಬಾರ್ದಂತೆ. ಕರ್ಮಾನುಬಂಧೇನ ಭಗವಾನ್ ಅಪಿ ಫಲಂ ದದಾತಿ ಅಂತಾರೆ ಭಗವತ್ಪಾದ. ಭಗವಾನ್ ಸರ್ವೋತ್ತಮನಾದ ಷಡ್ಗುಣ ಈಶ್ವರ್ಯ ಪೂರ್ಣ ಶ್ರೀಹರಿ ಕರ್ಮಾನುಬಂಧೇನ ಫಲಂ ದದಾತಿ. ನಮಗೆ ನಾವೇ ಮಾಡಿದಂಥ ಕರ್ಮಕ್ಕನುಗುಣವಾಗಿ ಫಲವನ್ನು ನೀಡ್ತಾ ಬರ್ತಾನಂತ. ಹೇಗೆ ಕರ್ಮ ಮಾಡಿರ್ತೇವೋ ಹಾಗೆ ಫಲ ಸಿಗ್ತಿದೆ. ಯಾವುದರದ್ದಾದ್ರೂ ಒಂದು ಸುಖ ಅನುಭವಿಸ್ತಿದ್ದೇವೆ, ದುಃಖ ಅನುಭವಿಸ್ತಿದ್ದೇವೆ ಇವತ್ತು ಅಂದರೆ ಅದು ಏನೂ ಕರ್ಮ ಮಾಡದೆ ಅನುಭವಿಸ್ತಾ ಇರೋದು ಅಂತ ಭಾವಿಸಲೇಬಾರದು.
ಎಲ್ಲ ಥರದ ಕರ್ಮಗಳನ್ನು ಮಾಡಿದ್ದೇವೆ. ಅನುಭವಕ್ಕೆ ಬರ್ತಿರುವ ಫಲಕ್ಕೆ ಅನುಗುಣವಾಗಿ ಕರ್ಮವನ್ನು ಕಲ್ಪನೆ ಮಾಡ್ಕೊಳ್ಬೇಕಂತ. ನಾನು ಹೀಗೆ ಮಾಡಿದ್ದೆ, ಅದಕ್ಕೆ ಹೀಗಾಗಿದೆ. ಹೀಗಾಗಿದೆ ಅಂದಮೇಲೆ ಅದಕ್ಕೆ ಹಿನ್ನೆಲೆಯಲ್ಲಿ ಅದಿದೆ. ಸುಮ್ಮನೆ ಮನೆಗೆ ಯಾರು ಪಾರ್ಸಲ್ ಕೊಡಲ್ಲ, ಆರ್ಡರ್ ಮಾಡಿರ್ತೇವೆ ಅಂತ ಹೇಳಿ ಕೊಟ್ಟಿರ್ತಾರೆ. ಸಿಂಪಲ್ ಉದಾಹರಣೆ. ಬರೀ ಆರ್ಡರ್ ಮಾಡಿದ್ರೆ ಕೂಡ ಪಾರ್ಸಲ್ ಬರಲ್ಲ, ಪೇಮೆಂಟ್ ಆಗಿದೆ ಅಂತ ಬರ್ತದೆ ಅಷ್ಟೇ. ಪೇಮೆಂಟ್ ಆಗದೆ, ಆರ್ಡ್ರು ಮಾಡದೆ, ಆರ್ಡರ್ ಕನ್ಫರ್ಮ್ ಮಾಡ್ದೇನೆ ಮನೆ ತನಕ ಬಂದದ್ದು ಎಲ್ಲಾದ್ರೂ ಇದೇನೆ. ಇವತ್ತಿನವರಿಗೆ ಬಹಳ ಬೇಗ ಹೇಳ್ಬೋದು ಭಗವದ್ಗೀತೆ. ಉದಾಹರಣೆಗಳು ಸಾಕಷ್ಟು ಸಿಗ್ತಾವಾದ ಕಾರಣ. ಹಾಗೆ ನಾವು ಕರ್ಮ ಮಾಡಿದ್ದನ್ನು ರುಜುವಾತು ಮಾಡಿ ಅದು ನಮ್ದು ಅಂತ ಖಾತ್ರಿಪಡಿಸಿರ್ತದಲ್ಲ, ಆ ಕರ್ಮಕ್ಕೆ ತಕ್ಕಂತೆ ನಮ್ಮ ಮನೆಗೆ ಅದಕ್ಕೆ ಬೇಕಾದ ಫಲವನ್ನೇ ಆರ್ಡರ್ ಮಾಡಿ ಕಳಿಸಿರ್ತಾನೆ. ಇದೇ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಅಂದ್ರೆ ಹೀಗರ್ಥ. ಭಗವಾನಪಿ ಕರ್ಮಾನುಬಂಧೇನ ಫಲಂ ದದಾತಿ. ಇದೆಲ್ಲ ಯಾವ ವೇದದ ಅಭಿಪ್ರಾಯವನ್ನು ಕೃಷ್ಣ ಈ ಶ್ಲೋಕದಲ್ಲಿ ತಿಳಿಸ್ತಾನೆ? ಭಗವತ್ಪಾದರು ಗೀತೆಗೆ ವ್ಯಾಖ್ಯಾನಿಸುವಾಗ ಬಾಲವೇಯ ಅಂತ ಒಂದು ವೇದವನ್ನು ಉದಾಹರಿಸ್ತಾರೆ. ಆ ಬಾಲವೇಯ ಶ್ರುತಿಯಲ್ಲಿ ಇದಿಷ್ಟು ವಿಷಯಗಳನ್ನು ನಮ್ಮ ಕಣ್ಣು ಮುಂದೆ ಇಡ್ತಾರೆ. ಬ್ರಹ್ಮವಾಸ್ಯ ಪೃಥಂ ಮೂಲಂ ಪ್ರಕೃತಿ ಸಮೂಲಂ ಸತ್ವಾದಯೋ ಅರ್ವಾಚೀನ ಮೂಲಂ ಭೂತಾನಿ ಶಾಖಾ ಛಂದಾಂಸಿ ಪರ್ಣಾನಿ ದೇವ ಋತಿರ್ಯಂಚ ಶಾಖಾ ಪತ್ರೇಭ್ಯೋ ಹಿ ಫಲಂ ಜಾಯತೆ ಅಂತ ಬಹಳ ವೇದ ಮಂತ್ರದ ವಿವರಣೆ ಕೊಡ್ತಾ ಬಂದಿದ್ದಾರೆ. ಭಗವಂತ ಈ ಪ್ರಪಂಚದ ಮೂಲ ಬೇರು, ತಾಯಿ ಬೇರು ಹೌದು. ಆದರೆ ಒಂದನ್ನು ಎಕ್ಸ್ಪ್ಲೇನ್ ಮಾಡುವಾಗ ಎಡವಬಾರದು. ಈ ವಿಷಯದಲ್ಲಿ ಪೃಥಂ ಮೂಲಂ ಅಂತ ಕರೀತಾರೆ. ಪ್ರಪಂಚದ ವೃಕ್ಷದಲ್ಲಿ ತಾಯಿ ಬೇರು, ಪ್ರಪಂಚ ವೃಕ್ಷದಲ್ಲಿ ತಾಯಿ ಬೇರು ವ್ಯತ್ಯಾಸ ಏನು ಅಂದರೆ, ವೃಕ್ಷದಲ್ಲಿ ತಾಯಿ ಬೇರು ವೃಕ್ಷಕ್ಕಿಂತ ಬೇರ್ಪಟ್ಟದ್ದಿರಲ್ಲ, ಅದು ವೃಕ್ಷದ ರೂಪವೇ ಆಗಿರ್ತದೆ. ಪರಬ್ರಹ್ಮ ಎಂಥ ತಾಯಿ ಬೇರು ಅಂದರೆ ಪ್ರಪಂಚಕ್ಕಿಂತ ಬೇರ್ಪಟ್ಟವನಾಗಿದ್ದಾನೆ ಅಂತ ವೇದ ಹೇಳ್ತದೆ. ಪ್ರಪಂಚದ ತಾಯಿ ಬೇರು ದೇವರೇ ಆದರೂ ಪ್ರಪಂಚವೇ ಭಗವಂತ ಆಗಿಲ್ಲ, ಪ್ರಪಂಚಕ್ಕಿಂತ ಬೇರ್ಪಟ್ಟವನಾಗಿದ್ದಾನೆ ಅಂತ ಅನುಸಂಧಾನ ಮಾಡಿಸ್ತದೆ ವೇದ. ಹೀಗದನ್ನು ತಿಳಿದು ನಾವು ಚಿಂತನೆಗೆ ತರಬೇಕು. ಹೀಗೆ ಜಗದ್ವೃಕ್ಷದ ಬಗ್ಗೆ ವಿವರಣೆ ಕೊಡುವಾಗ 2ನೇ ಶ್ಲೋಕವನ್ನು ಅನುಸಂಧಾನ ಮಾಡಬೇಕಾದ ಕ್ರಮ. 3ನೇ ಶ್ಲೋಕದಲ್ಲಿ ಮತ್ತಷ್ಟು ಇದರ ಬಗ್ಗೆ ಅನುಸಂಧಾನಕ್ಕೆ ತರಿಸ್ತಾರೆ. ಜಗತ್ತು ಹಾಗೂ ಭಗವಂತ ಇವೆರಡರಲ್ಲಿ ಅಂತರ ಬಹಳ ಅಂತರ ಇದೆ. ಅದನ್ನು ಸರಿಯಾಗಿ ಆಲೋಚನೆ ಮಾಡಬೇಕಂತೆ. ಸರಿಯಾಗಿ ಆಲೋಚನೆ ಅಂದರೆ ಭಗವತ್ ಸ್ವರೂಪ ಚೆನ್ನಾಗಿ ತಿಳ್ಕೊಳ್ಬೇಕು, ಪ್ರಪಂಚ ಸ್ವರೂಪವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಆಗ ಭಗವಂತನ ಸ್ವರೂಪದಲ್ಲಿ ಧ್ಯಾನ ಮಾಡಲಿಕ್ಕೆ, ಅವನನ್ನು ಶರಣು ಹೋಗಲಿಕ್ಕೆ ಅವಕಾಶ ಆಗ್ತದೆ. ಪ್ರಪಂಚ ಸ್ವರೂಪ ತಿಳಿದಿದ್ದಾಗ ಇದು ಅಶಾಶ್ವತ, ಇದು ಹೇಯ, ಇದು ಬಹಳ ದಿವಸ ಬರುವಂಥದ್ದಲ್ಲ, ನನ್ನ ಜೊತೆಗೆ ನಾನು ಇದ್ರ ಜೊತೆಗೆ ಬಹಳ ದಿವಸ ಇರೋನಲ್ಲ ಅಂತ, ಹೀಗೆ ಪಿಂಡಾಂಡ ಬ್ರಹ್ಮಾಂಡದ ಜೊತೆಗೆ ನಾವೆಷ್ಟು ದಿವಸ ಇರ್ತೇವೆ, ಅದು ನಮ್ಮ ಜೊತೆಗೆ ಎಷ್ಟು ದಿವಸ ಇರ್ತದೆ, ಈ ವಿವರಣೆನೇ ಇಲ್ಲದೆ ಇದ್ದವನಿಗೆ ಭಗವಂತನಲ್ಲಿ ಶರಣು ಹೋಗ್ಲಿಕ್ಕೆ ಆಗ್ತಿರಲ್ಲ. ಅದಕ್ಕೆ ಎರಡನ್ನೂ ಸರಿಯಾಗಿ ಪರಿಚಯ ಮಾಡಿಸ್ಬೇಕು ಅಂತಾನೆ ಕೃಷ್ಣ. ನರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಇದು 3ನೇ ಶ್ಲೋಕ. ಇದರ ಅರ್ಥ ಹೇಗೆ ಮಾಡಿಕೊಡ್ಬೇಕು? ಅಂತಹ ನ ಆದಿಹಿ ನ ಅಸ್ಯ ರೂಪಂ ನ ಅಂತ ಕೃಷ್ಣ ಹೇಳ್ತಾನೆ. ಹಿಂದೆ ತಿಳಿಸಿದಂಥ ವಸ್ತುಗಳು ಬಹಳ ಪ್ರಸಕ್ತ ಆದದ್ದು, ಬಹಳ ಪ್ರಸಕ್ತ ಆಯಿತು. ಅಶ್ವತ್ಥ ವೃಕ್ಷ ಅಂತ ಪ್ರಸಕ್ತ ಆಯಿತು, ಅಧಶಾಖಂ ಅಂತ ತತ್ವಮಾನಿ ದೇವತೆಗಳು ಬಂದರು, ರೆಂಬೆ ಕೊಂಬೆಗಳು ಪ್ರಸಕ್ತಿ. ಮುಂದೆ ಈ ಶ್ಲೋಕದಲ್ಲಿ ಯಾರನ್ನ ಪರಿಚಯಿಸ್ತಾನೆ ಕೃಷ್ಣ, ಅದಕ್ಕೆ ಸ್ಪಷ್ಟಪಡಿಸ್ತಾರೆ. ಆ ಭಗವಂತನ ಸ್ವರೂಪವನ್ನು ಈ ಶ್ಲೋಕದಲ್ಲಿ ಪರಿಚಯ ಮಾಡಿಸ್ತಾನೆ ಕೃಷ್ಣ.
ಅಂತಹ ಆದಿಹಿ ಅಂತಾದಿಹಿ ವಿಷ್ಣು ತ್ವಮಾದಿರಂತೋ ಜಗತೋಸ್ಯ ಮಧ್ಯಂ ಅಂತ ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಈ ಪ್ರಪಂಚದ ಆದಿ, ಈ ಪ್ರಪಂಚದ ಅಂತ ಎರಡೂ ಭಗವಂತನೇ ಆಗಿದ್ದಾನೆ. ಹೀಗೆ ಹೇಳುವಾಗ ಒಂದು ತತ್ವವನ್ನು ತಿಳಿಸಿದ. ಭಗವಂತನಿಗೆ ಈಗ ಆದಿ ಅಂತ ಹೇಳಿಕ್ ಬರ್ತದ ಅಂತ. ಪ್ರಪಂಚಕ್ಕೆ ಆದಿನೂ ಇದೆ, ಪ್ರಪಂಚಕ್ಕೆ ಅಂತನೂ ಇದೆ. ಯಾವುದಕ್ಕೆ ಆದಿ ಅಂತ ಇದೆ ಅದು ಯಾವತ್ತಿದ್ರೂ ಹೇಯ ಅಂತ ಪರಿಗಣಿಸಲಾಗ್ತದೆ. ಯಾವುದಕ್ಕೆ ಆದಿ ಅಂತ ಇಲ್ಲ ಅದನ್ನು ಹೇಯ ಅಂತ ಪರಿಗಣಿಸಬೇಡ. ಇಷ್ಟನ್ನು ಭಗವಂತ ಒಟ್ಟೊಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಈ ಶ್ಲೋಕಗಳಿಂದ. ಪ್ರಪಂಚದ ಆದಿ ಅಂತ ಯಾರು? ಭಗವಂತನೇ. ಅನಾದ್ಯನಂತಂ ಪರಂ ಬ್ರಹ್ಮ ನ ವೇದ ಋಷಯೋ ವಿದುಹು ಅಂತ ಅದಕ್ಕೆ ಹೇಳಿದ್ದಾರೆ. ಎರಡೂ ಭಗವಂತನೇ ಆಗಿದ್ದಾನೆ. ಹಾಗಾಗಿ ಈ ಪ್ರಪಂಚದ ವಿವರಣೆಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಈ ಅಶ್ವತ್ಥ ವೃಕ್ಷಕ್ಕೆ ಆದಿಯೂ ಭಗವಂತ, ಅಂತನೂ ಭಗವಂತ. ಇದಕ್ಕೆ ಅಂತ ಪ್ರತ್ಯೇಕ ಭಗವಂತನನ್ನು ಬಿಟ್ಟು ಮತ್ತೊಬ್ಬನಿಂದ ಸೃಷ್ಟಿ ಇಲ್ಲ, ಮತ್ತೊಬ್ಬನಿಂದ ನಾಶ ಇಲ್ಲ. ಅವನಿಂದಲೇ ಸೃಷ್ಟಿ ಸ್ಥಿತಿ ಲಯಗಳಾಗ್ತವೆ. ಅಂಥ ಅಶ್ವತ್ಥ ಮರ ಇದು. ಸುವಿರೂಢ ಮೂಲಂ. ಭಗವಂತ ಇದನ್ನು ಹೇಗೆ ಮಾಡಿಟ್ಟಿದ್ದಾನೆ ಅಂದರೆ ದೃಢವಾದ ಬೇರುಗಳು ಅಂತ ಇದು. ಈ ಅಶ್ವತ್ಥ ಮರದ ಬೇರು ಮೇಲೆ ಎಷ್ಟು ಬೆಳೆದಿರ್ತದೋ ಅದಕ್ಕಿಂತ ಒಂದಿಷ್ಟು ಜಾಸ್ತಿನೇ ಅದು ಭೂಮಿ ಒಳಗೆ ಹೋಗಿರ್ತದೆ ಅಂತ. ಅಷ್ಟು ಗಟ್ಟಿಯಾಗಿ ಹೋಗಿರ್ತದೆ. ಅದಕ್ಕೆ ಅಶ್ವತ್ಥ ಮರ ಕಡಿಲಿಕ್ಕಾಗಲ್ಲ ಅಷ್ಟು ಸುಲಭವಾಗಿ. ಅಂಥ ಮರ ಇದು ಅಂತ ಪರಿಚಯಿಸಿ, ಇಂಥ ಪ್ರಪಂಚವನ್ನು ನೀನು ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ಅಂತ ಹೇಳ್ತಾನೆ ಕೃಷ್ಣ. ಈ ಪ್ರಪಂಚದ ಪರಿಚಯ ಮಾಡಿಸಿದ ಮೇಲೆ ಇದನ್ನ ಕಡಿದು ಬಿಡು ಅಂತ ಹೇಳ್ಬೇಕು. ಅಸಂಗ ಶಸ್ತ್ರವನ್ನು ಇಟ್ಕೊಂಡು ಈ ಪ್ರಪಂಚವನ್ನು ಕಡಿದು ಬಿಡು. ಇದು ಮೇಲ್ನೋಟಕ್ಕೆ ಅರ್ಥ. ಚಿತ್ವಾ ಪದದ ಅಭಿಪ್ರಾಯ ಭಗವತ್ಪಾದರು ಭಾಷ್ಯದಲ್ಲಿ ಬೇರೆ ವಿವರಣೆ ಕೊಟ್ಟರು. ಛೇದ ವಿಮರ್ಶಃ ಅಂತಂದ್ರು. ವಸ್ತುವನ್ನ ಕೈಯಲ್ಲಿ ಆಯುಧದಿಂದ ಕಡಿಯೋದು ಬೇರೆ, ಅದರ ಬಗ್ಗೆ ವಿಮರ್ಶೆ ಮಾಡೋದನ್ನ ಕಡಿಯೋದು ಅಂತ ಅರ್ಥದಲ್ಲಿ ಬಳಸಿದಂತೆ ಕೃಷ್ಣ. ಪ್ರಪಂಚ ವೃಕ್ಷದ ಬಗ್ಗೆ ವಿಮರ್ಶೆ ಚೆನ್ನಾಗಿ ಮಾಡು ಅಂತ ಅರ್ಥ. ವಿಮರ್ಶೆ ಮಾಡಿದ ಹೊರತು ಆ ವಸ್ತು ಬೇಡ ಅಂತ ಅನಿಸಲ್ಲ. ಯಾವುದ್ರ ಬಗ್ಗೆ ಹೆಚ್ಚು ವಿಮರ್ಶೆ ನಡೆದಿರ್ತದೆ ಅದರದ್ದು ಪರಿಮಿತಿ ಗೊತ್ತಾಗ್ತದೆ, ಲಿಮಿಟೇಷನ್ ಗೊತ್ತಾಗ್ತದೆ, ಆಮೇಲೆ ಅದು ಬೇಡ 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 ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಅದನ್ನು ಕೃಷ್ಣ ಹೇಳಿದ. ಭಾಗವತದಲ್ಲಿ ಬರ್ತದೆ ಈ ಮಾತು. ಜ್ಞಾನಾಸಿ ಮಾದಾಯತರಾಸಿ ಪಾರಂ ಜ್ಞಾನಾಸಿನ ಉಪಾಸನೆಯ ಶಿತೇನ ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಭಗವಂತನ ತತ್ವಜ್ಞಾನ ಚೆನ್ನಾಗಿ ಪಡೆದ್ರೆ ಜ್ಞಾನವೇ ಆಯುಧ ಆಗಿಬಿಡ್ತದೆ. ಆ ಆಯುಧವನ್ನು ಕೈಯಲ್ಲಿ ಇಟ್ಕೊಂಡು ತೀಕ್ಷ್ಣಗೊಳಿಸಿ ಪ್ರಪಂಚವನ್ನು ವಿಮರ್ಶೆ ಮಾಡ್ತಾ ಮಾಡ್ತಾ ಇದು ಹೇಯ ಇದು ಹೇಯ ಅಂತ ಹೇಳಿ ಅದನ್ನು ವಿಮರ್ಶಿಸಿ ದೂರ ಸರಿಸ್ತಾ ಬರಬೇಕಂತ. ಯಾರು ವಿಮರ್ಶೆ ಮಾಡಿಲ್ಲ ಇದುವರೆಗೂ ಅವರಿಗೆ ಅದು ಬಂಧನ ಮಾಡ್ತಾ ಬರ್ತದೆ. ವಿಮರ್ಶೆ ಯಾರು ಮಾಡ್ಕೊಂಡಿದ್ದಾನೆ ಅವ ಬಂಧನದಿಂದ ದೂರ ಆಗ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಭಗವತ್ಪಾದರು ವಿಮರ್ಶೋಕ್ಯಸ್ಯ ಛೇದಃ ಸತಂ ನ ಬದ್ಧನಾತಿ ಬದ್ಧನಾತಿ ಚ ಅನ್ಯಾನ್ ಅಂತ. ವಿಮರ್ಶಿಸಿದವನೆಲ್ಲ ಬಂಧನಕ್ಕೆ ಒಳಗಾಗಲ್ಲ, ವಿಮರ್ಶೆ ಮಾಡಿಕೊಳ್ಳದೆ ಇರೋವನೆಲ್ಲ ಬಂಧನಕ್ಕೆ ಒಳಗಾಗ್ತಾರೆ. ಇದೇ ಇದ್ರದ್ದು ರಹಸ್ಯ ಅಂತಾರೆ. ಮೂಲಸ್ಥನಾದ ಪರಬ್ರಹ್ಮನನ್ನು ತಿಳಿಲೇಬೇಕು, ಪ್ರಪಂಚವನ್ನು ವಿಮರ್ಶೆ ಮಾಡಲೇಬೇಕು, ಮಾಡಿ ಇದರ ಬಂಧನಕ್ಕೆ ಒಳಪಡದಂತೆ ಅದರಿಂದ ದೂರ ಆಗಬೇಕು ಅನ್ನೋದೇ ಇದರ ತತ್ವ ಅನ್ನೋದು ಭಗವತ್ಪಾದರು ತಿಳಿಸ್ತಾರೆ. ಕೃಷ್ಣ ಹೇಳುವಾಗ ಅಸಂಗ ಶಸ್ತ್ರೇಣ ದೃಢೇನ ಅಂತ ಹೇಳಿದ. ಭಾಗವತದಲ್ಲಿ ಹೇಳುವಾಗ ಜ್ಞಾನಾಸಿ ಮಾದಾಯ ಅಂತ ಜ್ಞಾನಾಸಿ ಅಂತ ಹೇಳ್ತು. ಅದಕ್ಕೆ ವಿವರಣೆ ಕೊಡ್ತಾರೆ ಮಹಾನುಭಾವರು. ಅಸಂಗ ಅಂದ್ರೆ ಸಂಗರಾಹಿತ್ಯ ಅಂತ ಅರ್ಥ. ಸಂಗರಾಹಿತ್ಯ ವಸ್ತುವಿನ ಬಗ್ಗೆ ಮನುಷ್ಯನಿಗೆ ಆಸಕ್ತಿ ಹೆಚ್ಚಾದಾಗ ಆ ವಸ್ತು ಬೇಕು ಬೇಕು ಅಂತ ಅನಿಸ್ತದೆ. ಆಸಕ್ತಿ ಕಳ್ಕೊಂಡ ಅಂದ್ರೆ ಆ ವಸ್ತು ಬೇಡ. ಆಸಕ್ತಿ ಕಳೆದುಕೊಳ್ಳೋದು ಅನ್ನೋದು ಬುದ್ಧಿಯ ಕೆಲಸ. ಅದಕ್ಕೆ ಅದನ್ನು ಜ್ಞಾನ ಅಂತ ಕೃಷ್ಣ ಹೇಳಿದ. ಅದನ್ನು ಸ್ಪಷ್ಟಪಡಿಸ್ತಾರೆ. ಶಸ್ತ್ರಂ ಜ್ಞಾನಂ, ಅದೇ ಅಸಂಗ ಶಸ್ತ್ರಂ. ಸಂಗರಾಹಿತ್ಯ ಸಹಿತವಾದ ಜ್ಞಾನ ಮನುಷ್ಯನಿಗೆ ಬರಬೇಕು.
ಆ ಜ್ಞಾನವೇ ಶಸ್ತ್ರ, ಆಯುಧ ರೂಪವಾಗ್ತದೆ. ಆ ಆಯುಧದಿಂದ ಈ ಪ್ರಪಂಚ ವೃಕ್ಷವನ್ನು ಕಡಿಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಸ್ವಲ್ಪ ಲಿಟಿಗೇಷನ್ ಪಾಯಿಂಟ್ ಅಂತ ಹೇಳೋದು, ಏನ್ ಕಷ್ಟ ಆಗ್ತಾ ಇದೆ ನಮ್ಗೆ ಹೇಳ್ತಾ ಇರೋದು ಅಂತ. ಭಗವಂತನ ಮಾತನ್ನ ಮನಸ ಅನುಸಂಧಾನಕ್ಕೆ ತರಬೇಕಾದ್ರೆ ಒಂದಿಷ್ಟು ಉದಾಹರಣೆಗಳನ್ನು ಚಿಂತನೆ ಮಾಡಬೇಕು. ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚ ಸಮಾಸಂ ಯಸ್ಯ ಹೇಯಾನುಮಿತಂ ನ ಸ್ಯಾತ್. ಯುಕ್ತಿಗೂ ಹಾಗೂ ವೇದದ ಮಾತಿಗೂ ಇರುವಂತಹ ಒಂದು ಶಕ್ತಿ ಏನು ಅಂತ ಗೊತ್ತಾಗ್ತದೆ. ಮನುಷ್ಯನಿಗೆ ಯುಕ್ತಿ ಕುಶಲತೆ ಬಹಳ ಬೇಕು. ಯಾವ ವಸ್ತುವನ್ನು ಮನುಷ್ಯ ತನ್ನತ್ರ ಬಂದದ್ದನ್ನು ಬಿಟ್ಟ, ಯಾವಾಗ ಬಿಟ್ಟ, ಯಾವ ಕಾರಣಕ್ಕೆ ಬಿಟ್ಟ ಅಂತ ಅವನೇ ಯೋಚನೆ ಮಾಡ್ಬೇಕಂತ. ಇದು ಯಾಕೋ ಏನೋ ಬೇಡ ಅಂತ ಅನಿಸ್ತು ಅಂತ ಬಿಟ್ಟೆ ಅಂದ್ರೆ ಬೇಡ ಅಂತ ಯಾಕೆ ಅನಿಸ್ತು ಅಂತ. ಹಿಂಗೆ ಎಷ್ಟೋ ವಸ್ತುಗಳಾಗಿದೆ ತಾನೆ. ಸಣ್ಣ ವಯಸ್ಸಿನಿಂದ ಹಿಡಿದು ಈಗ ವೃದ್ಧಾಪ್ಯಕ್ಕೆ ಬರೋವರೆಗೂ ಎಷ್ಟೋ ವಸ್ತುಗಳು ಜೊತೆಯಲ್ಲೇ ನಾವಿದ್ದು ನಮ್ಮೊಟ್ಟಿಗೆ ಅದು ಇದ್ರೂ ನಾವು ಬಿಟ್ಟು ಬಂದ್ವಿ. ಅದಕ್ಕೆ ಏನೇನು ಕಾರಣಗಳು ಅಂತ ಕೇಳ್ತಾರೆ. ಕೆಲವೊಂದು ಅದು ಎಕ್ಸ್ಪೈರ್ ಆಯಿತು ಅಂತ ಬಿಟ್ವಿ, ಎಲ್ಲದಕ್ಕೂ ಒಂದೊಂದು ಎಕ್ಸ್ಪೈರಿ ಡೇಟ್ ಅಂತ ಇತ್ತು, ಅದಕ್ಕೆ ಅದನ್ನು ಬಿಟ್ವಿ, ಅದು ಹಳೇದಾಯಿತು ಅಂತ ಬಿಟ್ವಿ. ಕೆಲವು ಹಳೇದಾದರೂ ಅದು ಹೊಸದಾಗೆ ಕಾಣಿಸ್ತಾ ಇದ್ರೂ ಬಿಟ್ಟಿರ್ತೀವಿ. ಯಾಕೆ ಬಿಡ್ತಾ ಇದ್ದೇವೆ ಅಂತ ಆಲೋಚನೆ ಮಾಡ್ಬೇಕಂತ ಮನುಷ್ಯ. ಅದನ್ನೆಲ್ಲ ವಿಮರ್ಶೆ ಮಾಡಿ ಭಾಗವತ ಹೇಳ್ತದೆ, ನನಗಿದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಬಿಟ್ವಿ. ಹೀಗೆ ಕೆಲವು ವಸ್ತುಗಳನ್ನು ಬಿಡ್ತಾ ಬರ್ತೀವಿ. ಎಷ್ಟಂತೆ ಇದು ನನಗೆ ಭಾರ, ತಲೆ ಮೇಲೆ ಒಂದು ಭಾರ, ಇದಕ್ಕಿಂತ ಫ್ಲೆಕ್ಸಿಬಲ್ ಆದ ಮತ್ತೊಂದು ವಸ್ತು ಬಂತು ಅಂದ್ರೆ ಅದ್ರ ಕೆಲಸ ಇದು ಮಾಡ್ತದಲ್ಲ, ಹಾಗಾದ್ರೆ ಇದು ಬೇಡ ಅಂತ ಅದನ್ನು ಬಿಟ್ವಿ. ಹೀಗೆ ಮನುಷ್ಯ ಬಿಡೋದಕ್ಕೆಲ್ಲ ಯೋಚನೆ ಮಾಡೋದೇ ಇದನ್ನಂತೆ. ಅಷ್ಟು ದೊಡ್ಡದನ್ನು ಹಿಡ್ಕೊಂಡು ಹೋಗೋದ್ರ ಬದಲು ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಹೋದ್ರೆ ಅಷ್ಟು ಕೆಲಸ ಆಗ್ತದೆ ಅಂದಮೇಲೆ ದೊಡ್ಡ ದೊಡ್ಡ ಬುಕ್ ಹಿಡ್ಕೊಳ್ಳೋದು ಬಿಟ್ಬಿಟ್ಟ. ಇನ್ನು ಸ್ವಲ್ಪ ದಿವಸಕ್ಕೆ ಅದನ್ನು ಬಿಡ್ತಾನೆ. AI ಬರ್ತಾ ಇದೆ ಅಲ್ಲ, ಅವನೆಲ್ಲೋ ಇದರಲ್ಲೇ ಕುತ್ಕೊಂಡು ನೋಡ್ಲಿಕ್ಕೆ ಶುರು ಮಾಡ್ದ ಅಂದ್ರೆ ಹಿಂಗೆ ಸುಮ್ಮನೆ ಎಲ್ಲಿರ್ತಾನೆ ಹಿಂಗೆ ಹೊಡೆದ್ರೆ ಮುಂದೆ ಬರ್ತದೆ ಸ್ಕ್ರೀನ್ ಇನ್ ಮುಂದೆ. ಯಾವ್ದು ಡಿವೈಸ್ ಬೇಡ, ಅದಕ್ಕೆ ಪ್ರತ್ಯೇಕ ಒಂದೇನೋ ವೈರ್ ಕೊಟ್ಟು ಹಿಂಗ್ ಮಾಡಿ ಹಿಂಗೊಂದು ಸ್ಮಾರ್ಟ್ ಆಗಿ ಸ್ಕ್ರೀನ್ ಇಟ್ಕೊಳ್ಳೋದೇ ಬೇಡ ಅಂತ ಬರುವಂತಹ ಕಾಲ ಬರ್ತದೆ. ಅವಾಗ ಇದನ್ನು ಬಿಡ್ತಾನೋ ಇಲ್ಲೋ. ಅಂದ್ರೆ ಮನುಷ್ಯ ಎಷ್ಟು ಸ್ಮಾರ್ಟ್ ಆಗ್ತಾನ ಆವಾಗೆಲ್ಲ ಅದನ್ನು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ಮಾರ್ಟ್ ಆಯ್ತು, ಇದು ಬೇಡ, ಅದು ಬೇಡ, ಇದು ಬೇಡ. ಇದೇ ಬುದ್ಧಿಯನ್ನು ಇಡೀ ಪ್ರಪಂಚದಲ್ಲಿ ಮಾಡ್ಕೊಂತಾನೆ ಭಗವಂತ. ಇಡೀ ಪ್ರಪಂಚದ ಪ್ರತಿ ವಸ್ತುಗಳಲ್ಲಿಯೂ ಕೂಡ ನೀನು ಸ್ಮಾರ್ಟ್ ಆಗೋದು ಅಂದ್ರೂ ಒಂದೇ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಎಷ್ಟರಿಂದ ಕೆಲಸ ಆಗ್ತದೋ, ಎಷ್ಟರಿಂದ ಮನುಷ್ಯನ ಆತ್ಮನಲ್ಲಿ ಸಂತೃಪ್ತಿ ಇರ್ತದೋ ಅಷ್ಟನ್ನು ಮಾತ್ರ ಅವನು ತೋಡ್ಬೇಕಂತೆ. ಅದಕ್ಕಿಂತ ಹೆಚ್ಚಿಂದನ್ನು ದೂರ ಮಾಡ್ತಾ ಬರಬೇಕು. ಅದಕ್ಕೆ ಸಂಘರಾಹಿತ್ಯ ಸಹಿತವಾದ ವಿಶೇಷ ತಿಳುವಳಿಕೆಯನ್ನು ಮನುಷ್ಯ ಮಾಡಿಕೊಂಡ್ರೆ ಮಾತ್ರ ವಸ್ತುಗಳನ್ನು ಬಿಡಲಿಕ್ಕೆ ಸಾಧ್ಯ. ಅದಕ್ಕೆ ಭಾಗವತದಲ್ಲಿ ಜ್ಞಾನವನ್ನು ಖಡ್ಗ ಅಂತ ಹೇಳಿತು. ಭಗವದ್ಗೀತೆಯಲ್ಲಿ ಕೃಷ್ಣ ಅಸಂಗವನ್ನು ಖಡ್ಗ ಅಂತ ಹೇಳ್ದ. ವಾಸ್ತವಿಕವಾಗಿ ವಿಚಾರ ಮಾಡಿದ್ರೆ ಅಸಂಗ ಸಹಿತ ಜ್ಞಾನ ಖಡ್ಗ ಅಂತ ಚಿಂತನೆ ಮಾಡ್ರಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ಜ್ಞಾನಾಸಿನೋಪಾಸನಯಾಶಿತೇನ ಅಂತ ಭಾಗವತದ ಶ್ಲೋಕವನ್ನು ಉದಾಹರಿಸಿ ಭಗವತ್ಪಾದರು ಈ ಶ್ಲೋಕಕ್ಕೆ ಚಿಂತನೆ ಮಾಡಿಸಿದ್ದಾರೆ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ. ಅದು ಮತ್ತೆ ನಮಗೆ ಬಂಧನಕ್ಕೆ ಒಳಪಡಿಸದೇ ಇರುವಷ್ಟರ ಮಟ್ಟಿಗೆ ನಾವು ಅದನ್ನು ವಿಮರ್ಶೆ ಮಾಡಿ ಕಡೆಗಣಿಸಿ ಇಡಬೇಕಂತ. ಹಾಗೆ ಯಾರ್ಯಾರು ಕಡೆಗಣಿಸಿ ಇದ್ರೋ ಅವರೆಲ್ಲರೂ ಕೂಡ ಭಗವಂತನನ್ನು ಕಾಣೋ ಹಾಗಾಯಿತು. ದೇವರನ್ನು ಹುಡುಕ್ಲಿಕ್ಕೆ ಅವಕಾಶ ಆಯ್ತು ಅವರಿಗೆಲ್ಲ. ಇಲ್ಲದೇ ಇದ್ರೆ ಹುಡುಕ್ಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ನಮ್ದೇನಾಗಿದೆ ಅಂದ್ರೆ ನಾವು ಇಲ್ಲೂ ಇದ್ದು ಅಲ್ಲೂ ಹೋಗ್ತೇವೆ ಅಂತಂತೀವಿ. ಅದು ಸಾಧ್ಯವಾಗಲ್ಲ ಅಂತಾನೆ ಕೃಷ್ಣ. ಇಲ್ಲಿದ್ರೆ ನನ್ನ ಬಳಿಗೆ ಬರ್ಲಿಕ್ಕಾಗಲ್ಲ. ನನ್ನ ಬಳಿಗೆ ಬರಬೇಕು ಅಂತ ಹೊರಟಾಗ ಇಲ್ಲಿದನ್ನು ನೀನು ಡಿಟ್ಯಾಚ್ ಅಂತ ಕರಿತಿರ್ತಾರಲ್ವ, ಅವನ್ನು ಪರಿತ್ಯಜಿಸಲೇಬೇಕು ಅಂತ ಕೃಷ್ಣ ಹೇಳ್ತಾನೆ. ಅದರದೇ ಅರ್ಥವನ್ನ ಮುಂದೆ ವಿವರಣೆ ಮಾಡ್ತಾ ಬಂದ. ಅದೇ 4ನೇ ಶ್ಲೋಕ. ತತಃ
ಪರಂ ತತ್ಪರಿಮಾರ್ಗಿತವ್ಯಂ. ಪರಿಮಾರ್ಗಿತವ್ಯಂ ಅಂತಂದ್ರೆ ಹುಡುಕೋದು ಅಂತ ಅರ್ಥ. ತತಃ ಪರಂ ತತ್ಪರಿಮಾರ್ಗಿತವ್ಯಂ. ಅಸಂಗ ಶಸ್ತ್ರದಿಂದ ವಿಮರ್ಶಿಸಿ ಪ್ರಪಂಚದ ಕಡೆಯಲ್ಲಿ ವೈರಾಗ್ಯ ಯಾರು ತಾಳಿರ್ತಾನೋ ಅಂಥ ವಿರಕ್ತನಾದವನಿಗೆ ಭಗವಂತನನ್ನು ಹುಡುಕ್ಲಿಕ್ಕೆ ಅವಕಾಶ ಸಿಗ್ತದೆ, ಲೈಸೆನ್ಸ್ ಸಿಕ್ತು ಅಂತ ಅರ್ಥ, ಪರವಾನಗಿ. ಈಗ ಭಗವಂತನನ್ನು ಪಡಿಬೇಕು, ಅವನು ಹುಡುಕಬೇಕು, ಅವನನ್ನು ಕಾಣಬೇಕು ಅಂತ ಯಾವಾಗ ಹೊರಡಬೇಕು? ಅದಕ್ಕೊಂದು ಪರವಾನಗಿ ಬೇಡವೆ? ನಾವೇನು ಲೈಸೆನ್ಸೇ ತಗೊಳ್ಳಿ, ಎಲ್ಲೆಲ್ಲೂ ಇಲ್ಲ, ಡಿಯಲ್ಲೂ ಇಲ್ಲ, ವಾಹನ ಚಲಾವಣೆ ಮಾಡ್ತೀವಿ ಅಂತಂತೇವೆ. ಅದು ಹೇಗೆ ಸಾಧ್ಯ? ವೈರಾಗ್ಯ ಅನ್ನೋದು ಭಗವಂತನನ್ನು ಹುಡುಕ್ಲಿಕ್ಕೆ, ಜ್ಞಾನ ಅನ್ನೋದು ಭಗವಂತನನ್ನು ಹುಡುಕ್ಲಿಕ್ಕೆ ಪ್ರಾಥಮಿಕ ಹಂತದಲ್ಲಿ ಅವನಿಗೆ ಬೇಕೇ ಬೇಕಾದಂಥ ಪರವಾನಗಿ. ಅಷ್ಟು ಸಂಪಾದನೆ ಮಾಡಿದವನು ತತಃ ಪರಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಇದು 4ನೇ ಶ್ಲೋಕ. ಇದರ ಅರ್ಥ ಹೀಗೆ ತಿಳ್ಕೊಳ್ಬೇಕು. ತತ್ಪರಿಮಾರ್ಗಿತವ್ಯಂ, ವೈರಾಗ್ಯ ತಾಳಿದ ಮೇಲೆ ಆ ಭಗವಂತನನ್ನು ಹುಡುಕೋ ಪ್ರಯತ್ನ ಮಾಡು. ಆಮೇಲೆ ಅವನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡು ಅಂದ್ರೆ ಹುಡುಕುವ ಪ್ರಯತ್ನ ನಡಿಬೇಕು, ಹುಡುಕ್ಲಿಕ್ಕೆ ಹೋಗ್ಬೇಕು ಅಂತ ಅರ್ಥ. ಯಾರವನು? ಅವನ ಸ್ವರೂಪ ಏನು? ಅವನ ಲೋಕ ಎಂಥದ್ದು? ಅವನ ಸ್ಥಾನ ಎಂಥದ್ದು? ಯಸ್ಮಿನ್ ಗತಾಃ ನ ನಿವರ್ತಂತಿ ಭೂಯಃ. ಒಂದು ಬಾರಿ ಆ ಭಗವಂತನನ್ನು ಪಡೆದಿ ಅಂತಾದ್ರೆ ಮತ್ತೆ ಸಂಸಾರಕ್ಕೆ ಬರೋ ಪ್ರಶ್ನೆನೇ ಇಲ್ಲ. ಅಂಥ ಅದ್ಭುತವಾದ ಸ್ವರೂಪ ಅವನದು, ಅವನ ಸ್ಥಾನ ಅಂಥದ್ದು. ಇದಕ್ಕಿಂತ ಎಕ್ಸ್ಪ್ಲನೇಷನ್ ಬೇರೆ ಏನು ಬೇಕು ಅಂತ ಕೇಳ್ತಾನೆ ಕೃಷ್ಣ. ಯಸ್ಮಿನ್ ಗತಾಃ ಭೂಯಃ ನ ನಿವರ್ತಂತಿ. ಯಾವ ಭಗವಂತನ ಸ್ಥಾನಕ್ಕೆ ನೀನು ಹೋಗ್ತಿ, ನಿನ್ನ ಸಾಧನ ಮಾಡಿಕೊಂಡು ನಿನ್ನದೇ ಸಾಧನದಿಂದ ನೀನು ಹೋಗ್ತಿ, ಆಮೇಲೆ ಮತ್ತೆ ಭೂಮಿಗೆ ಬರೋ ಪ್ರಶ್ನೆನೇ ಇಲ್ಲ. ಅದೇ ಅವನ ಸ್ಥಾನ, ಅದೇ ಅವನ ಸ್ವರೂಪ. ಬೇಕಾಗಿರೋದೇ ಅದಲ್ವೇ ನಮಗೆ? ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಆ ಭಗವಂತನ ಸ್ವರೂಪ ಆದ್ಯಂ ಪುರುಷಂ ಪ್ರಪದ್ಯೆ ಅಂತಾನೆ ಕೃಷ್ಣ. ಅವನು ಎಲ್ಲರಿಗಿಂತ ಆದ್ಯ, ಅವನಿಗಿಂತಲೂ ಎಲ್ಲರೂ ನಂತರದಲ್ಲೇ ಬಂದವರು, ಅವನೇ ಆದ್ಯ ಮೊದಲಿಗ. ಅಂಥ ಪುರಾಣ ಪುರುಷ, ಪೂರ್ಣ ಷಡ್ಗುಣ, ಅವನನ್ನು ನಾವು ಶರಣು ಹೋಗಬೇಕು. ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಈ ದೇಹ, ಪುರಾಣಿ ಅಂದ್ರೆ ಈ ದೇಹ, ಇವುಗಳದ್ದೆಲ್ಲ ಪ್ರವೃತ್ತಿ ಯಾರಿಂದ ಆಗ್ತಾ ಇದೆ? ಅವನೇ ಆ ಭಗವಂತ, ಆ ಪ್ರವರ್ತಕನಾದ ಭಗವಂತ ಅವನೇ ಅಂತ ಅವನ ಸ್ವರೂಪ ಪರಿಚಯ ಮಾಡಿಸುವ ಮಾತುಗಳಿವೆಲ್ಲ. ಅವನಿಂದ ಈ ಪ್ರಪಂಚದಲ್ಲಿ ಎಲ್ಲ ರೀತಿಯಾದ ದೇಹದ ಲಾಭ. ಅವನ ಸ್ವರೂಪವನ್ನು ಪಡೆದ್ವಿ ಅಂತ ಆದರೆ ಮತ್ತೆ ಭೂಮಿಗೆ ಬರೋದು ಅಂತ ಇಲ್ಲವೇ ಇಲ್ಲ. ಹಾಗಾಗಿ ಅವನೇ ನಮಗೆ ಶರಣ್ಯ, ಇನ್ನೊಬ್ಬ ಶರಣ್ಯನಲ್ಲ, ಅವನೇ ನಮಗೆ ಶರಣ್ಯನಾಗಿದ್ದಾನೆ. ಅಂಥವನನ್ನ ವಿರಕ್ತನಾಗಿ ಪ್ರತಿಯೊಬ್ಬನೂ ಕೂಡ ಹುಡುಕಬೇಕು, ಅಂದರೆ ವಿಮರ್ಶೆ ಮಾಡಬೇಕು, ಚಿಂತನೆ ಮಾಡಬೇಕು, ವಿಚಾರ ಮಾಡಬೇಕು. ಪರಿಮಾರ್ಗಿತವ್ಯಂ ಅಂದರೆ ಬ್ರಹ್ಮ ಜಿಜ್ಞಾಸ, ಚಿಂತನೆ ಮಾಡಬೇಕು ಅಂತ ಅಭಿಪ್ರಾಯ. ಅವನ ಗುಣಪೂರ್ಣತೆ, ಅವನ ಸಾಕಾರತೆ, ಸರ್ವಕರ್ತೃತ್ವ, ಸರ್ವೇಶ್ವರತ್ವ, ಸರ್ವಾಂತರ್ಯಾಮಿತೆ, ಸೃಷ್ಟಿಕರ್ತೃತೆ, ಸ್ಥಿತಿಕರ್ತೃತೆ, ಸಂಹಾರಕರ್ತೃತೆ, ಸಕಲ ಕರ್ಮ ಪ್ರೇರೇಪಣೆ ಎಲ್ಲ ಅವನಲ್ಲಿ ಇದ್ದದ್ದನ್ನು ಚಿಂತನೆ ಮಾಡಬೇಕಂತ. ಆಗ ಅವನಿಗೆ ಸದ್ಗತಿ ಆಗ್ಲಿಕ್ಕೆ ಅವಕಾಶ ಇದೆ ಅಂತ ಕೃಷ್ಣ ಆ ಸಾಧನಗಳನ್ನು ಉಪದೇಶ ಮಾಡ್ತಾ ಬರ್ತಾನೆ. ಅವನನ್ನೇ ಶರಣು ಹೋಗಬೇಕು, ಅವನಿಂದಲೇ ಈ ದೇಹಗಳು ಬಂದದ್ದು, ಅವನ ಬಳಿಗೆ ಹೋದ್ರೆ ಮತ್ತೆ ಈ ಲೋಕ ಇಲ್ಲ ಅಂದಾಗ ಸಾಧನ ಮಾಡಬೇಕು. ಇಂಥ ಭಗವಂತನನ್ನು ಪಡೀಲಿಕ್ಕೆ ವಿರಕ್ತನಾದವನು ಮಾಡಬೇಕಾದ ಸಾಧನಗಳು ಎಂತೆಂಥದ್ದು, ಅದನ್ನು 5ರಲ್ಲಿ ಪ್ರಾರಂಭ ಮಾಡಿದ ಹೇಳ್ತಾ ಸಾಧನಾಂತರವನ್ನ. ನಿರ್ಮಾಣ ಮೋಹ, ಜಿತಸಂಗ ದೋಷ, ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ, ದ್ವಂದ್ವೈರ್ವಿಮುಕ್ತಾ, ಸುಖ ದುಃಖ ಸಂಜ್ಞೈ, ಗಚ್ಚಂತ್ಯಮೂಢಾ ಪದಮವ್ಯಯಂ ತತ್. ಮನುಷ್ಯನಿಗೆ
ಅತ್ಯಂತ ಮುಖ್ಯವಾದಂಥ ಸಾಧನಗಳಿವು. ಭಗವಂತನ ಸಾಕ್ಷಾತ್ಕಾರ ಪಡೆಯುವವನು ಅಂತ ಯಾರಿರ್ತಾನೆ ಅವನು ಇದನ್ನು ಮಾಡೇ ಪಡಿಬೇಕಾಗ್ತದೆ. ನಿರ್ಮಾಣ ಮೋಹಾಹ, ಮಾನ ಅಹಂಕಾರ, ಮೋಹ ತಪ್ಪಿಳುವಳಿಕೆ, ಇವುಗಳನ್ನು ದೂರ ಮಾಡಿಕೊಳ್ಬೇಕು. ಇದು ಬಹಳ ಕಠಿಣದ ಕೆಲಸ. ಅಹಂಕಾರನೂ ಹೋಗಲ್ಲ, ಮೋಹನೂ ಹೋಗಲ್ಲ. ಅಷ್ಟು ನಮ್ಮನ್ನು ನಾವು ಪರಿಸರದಲ್ಲಿ ಬೆಳೆಸ್ಕೊಂಡಿದ್ದೇವೆ. ಆದರೆ ಕೃಷ್ಣ ಅದನ್ನು ಸಾಧನವಾಗಿ ಉಪದೇಶ ಮಾಡ್ತಾ ಇದ್ದಾನೆ. ನಿರ್ಮಾಣ ಮೋಹ, ಪ್ರತಿಯೊಬ್ಬನೂ ಕೂಡ ತನ್ನ ಒಳಗಿರುವಂಥ ಅಹಂಕಾರವನ್ನು, ಮೋಹವನ್ನು ಕಳೆದುಕೊಳ್ಳೇಬೇಕು. ಎಲ್ಲಿವರೆಗೂ ಕಳೆದುಕೊಳ್ಳೋದಿಲ್ಲ ಅಲ್ಲಿವರೆಗೂ ಅವನಿಗೆ ಸದ್ಗತಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ನಿರ್ಮಾಣ ಮೋಹ ಅಂದ್ರೆ ಆ ಮಾತಿನ ಅಭಿಪ್ರಾಯ ಹಾಗೆ. ಸಂಗದೋಷಾ ಜಿತ ಸಂಗದೋಷಾಹ, ಅಹಂಕಾರ ಹಾಗೂ ಮಿಥ್ಯಾಜ್ಞಾನಗಳನ್ನು ಕಳೆದುಕೊಳ್ಳೋದು ಒಂದಾದರೆ, ಇನ್ನೊಂದು ಜಿತಸಂಗ ದೋಷ, ದುರ್ಜನರ ಸಂಗತಿಯನ್ನು ಬಿಡಬೇಕು ಅಂತ ಅರ್ಥ. ದುರ್ಜನ ಸಂಘ ಲಕ್ಷಣ ದೋಷ ಜಿತ, ಇದು ಸಾಧ್ಯವಾಗಬೇಕಾಗಿದೆ. ನಮಗೆ ಪತ್ತೆ ಹಚ್ಚಲಿಕ್ಕೆ ಬರಲ್ಲ ಯಾರು ದುರ್ಜನರು ಅಂತ. ಇದೇ ದೊಡ್ಡ ವಿವಾದ. ಯಾರನ್ನೋ ಭಾರಿ ಸಜ್ಜನರು ಅಂದ್ಕೊಂಡಿರ್ತೀವಿ, ವಾಸ್ತವಿಕವಾಗಿ ಅವರು ದುರ್ಜನರಾಗಿರ್ತಾರೆ. ನಮ್ಮ ತಲೆಯಲ್ಲಿ ಯಾರೋ ದುರ್ಜನರು ಅಂದ್ಕೊಂಡಿರ್ತೀವಿ, ಅವರೇ ಸಜ್ಜನರು ಇರ್ತಾರೆ. ಆದ್ರೆ ಅದನ್ನು ಬಿಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಜಿತ ಸಂಗ ದೋಷಾ, ಅವಶ್ಯವಾಗಿ ಮನುಷ್ಯ ದುರ್ಜನರ ಸಂಘವನ್ನು ಬಿಡಬೇಕು ಅನ್ನೋದೇ ಒಂದು ದೊಡ್ಡ ಸಾಧನೆ. ಅವನು ಬುದ್ಧಿಪೂರ್ವಕವಾಗಿ ಆಲೋಚನೆ ಮಾಡಬೇಕು. ಯಾರನ್ನ ಸಜ್ಜನರು ಯಾರನ್ನ ದುರ್ಜನರು ಅಂತ ಚೆನ್ನಾಗಿ ವಿಚಾರ ಮಾಡಬೇಕು. ಮಿಥ್ಯಾಜ್ಞಾನ, ಅಹಂಕಾರ ಅದನ್ನು ಗೆಲ್ಲಬೇಕು. ಮತ್ತು ಸಂಘ ದೋಷವನ್ನು, ದುರ್ಜನರ ಸಂಘ ದೋಷವನ್ನು ಬಿಡಬೇಕು. ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ, ಸಾಧನಗಳಲ್ಲಿ ಇದು ಒಂದು ಮೆಟ್ಲು. ಏನು ಅಧ್ಯಾತ್ಮ ನಿತ್ಯರು ಅಂತಂದ್ರೆ ಅರ್ಥ, ಶ್ರವಣಾದಿಗಳಿಂದ ಭಗವಂತನ ಸ್ವರೂಪವನ್ನು ಆಲೋಚನೆ ಮಾಡ್ತಾನೇ ಇರಬೇಕಂತ. ಯಾವಾಗಲೂ ಏನಾದರೂ ಒಂದು ಶ್ರವಣ ಮಾಡ್ತಿರ್ಬೇಕು. ಭಾಳ ಹೊತ್ತಾಯ್ತು ಶ್ರವಣ ಮಾಡ್ತಾ ಮಾಡ್ತಾ ಅಂದರೆ ಮನನ ಮಾಡಿ. ಆದರೆ ಪರಮಾತ್ಮನ ಸ್ವರೂಪದ ಆಲೋಚನೆ ಬರಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊ. ಅದನ್ನು ಹೇಗೆ ಮಾಡ್ಕೊಳ್ತೀಯ ಅಂತ ನಿನಗೆ ಬಿಟ್ಟದ್ದು. ಸ್ಪಷ್ಟ ಬರೀತಾರೆ ಟೀಕಾಕೃತ್ಪ. ಶ್ರವಣಾದಿನ ಪರಮಾತ್ಮ ಸ್ವರೂಪ ಆಲೋಚನೆ ನಿತ್ಯಂ ರತಾಹ ಅಧ್ಯಾತ್ಮ ನಿತ್ಯ ಇತ್ಯರ್ಥ. ಶ್ರವಣದಿಂದ, ಮನನದಿಂದ, ಧ್ಯಾನದಿಂದ ಪರಮಾತ್ಮ ಸ್ವರೂಪದ ಆಲೋಚನೆಯಲ್ಲಿ ನಿತ್ಯ ರತರಾಗಬೇಕು. ಇದು ಸಾಧನದ ಹಂತದಲ್ಲಿ ಇದು ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ, ಇದರ ಬಗ್ಗೆ ವಿವರಣೆ ಕೊಡಬೇಕು. ನಿವೃತ್ತ ಕರ್ಮ, ಮನುಷ್ಯ ಕಾಮ್ಯ ಕರ್ಮದಿಂದ ದೂರನಾಗೋದು. ಕಾಮ್ಯ ಕರ್ಮದಿಂದ ನಿವೃತ್ತನಾದ ಅಂದರೆ ಅವನು ಸಾಧನದ ಹಂತಕ್ಕೆ ತಲುಪಿದ. ಕಾಮ್ಯ ಹಾಗೂ ನಿಷಿದ್ಧಗಳನ್ನು ಬಿಡೋ ಪ್ರಯತ್ನ ಮಾಡಬೇಕು. ಕಾಮ್ಯ ಅಂದರೆ ಫಲದ ಆಸೆಯಿಂದ ಮಾಡುವಂಥ ಕರ್ಮಾನುಷ್ಠಾನ. ನಿಷಿದ್ಧ ಅಂದರೆ ವೇದದಲ್ಲಿ ಇದು ಮಾಡಬೇಡ ಅಂತ ಹೇಳಿದೆ, ಅದನ್ನು ಮಾಡದೇ ಇರೋದು. ಆವಾಗ ಅವೆರಡರಿಂದ ನಿವೃತ್ತನಾದ ಅಂತ ಅರ್ಥ. ಕಾಮ್ಯ ನಿಷಿದ್ಧಗಳನ್ನು ಯಾರು ದೂರ ಮಾಡ್ತಾನೆ ಅವನಿಗೆ ವಿನಿವೃತ್ತ ಕಾಮ ಅಂತ ಕರೀತಾರೆ. ಅಂದರೆ ಬಹಳ ದೊಡ್ಡದನ್ನು ಆಸೆ ಪಡು, ಸಣ್ಣ ಸಣ್ಣದನ್ನು ಪಡಬೇಡ ಅಂತ ಅರ್ಥ ಅಂತಾರೆ. ನಾವು ಸಣ್ಣ ಸಣ್ಣದು ಪಡ್ತೀವಿ, ಬಹಳ ಸಣ್ಣದು ಪಡ್ತೀವಿ. ದೇವರು ಹೇಳ್ಕೊಡ್ತಾನೆ, ಯಾವುದನ್ನು ಪಡೆದ್ರೆ ಮತ್ತೆ ನಿನ್ನಿಂದ ಹೋಗೋದೇ ಇಲ್ವೋ ಅಂಥದ್ದು ಆಸೆ ಪಡು ಅಂತ. ಯಾವುದನ್ನು ಪಡೆದ್ರೆ, ಭಗವಂತನನ್ನು ಪಡೆದ್ರೆ ಮತ್ತೆ ಹೋಗೋ ಪ್ರಶ್ನೆ ಇಲ್ಲ. ಮೋಕ್ಷ ಪಡೆದ್ರೆ, ವೈಕುಂಠ ಪಡೆದ್ರೆ ಅಂಥದ್ದು ಆಸೆ ಇಟ್ಟರು. ಅದು ಬಿಟ್ಟು ಸಣ್ಣ ಸಣ್ಣದ ಆಸೆ ಪಡೋದ್ರಲ್ಲಿ ಏನು ಅರ್ಥ ಇದೆ ಹೇಳಿ ನೋಡೋಣ. ಹಾಗೆ ಅರ್ಥ ಬರೀತಾರೆ. ನಿವೃತ್ತ ಕಾಮ್ಯ ಕರ್ಮ ನಿಷಿದ್ಧ ವಿಷಯಾಭಿಲಾಷಾ ವಿನಿವೃತ್ತ ಕಾಮ ಅಂತಾರೆ ಟೀಕಾಕೃತ್ಪ. ನಿಷಿದ್ಧ ವಿಷಯದ ಅಭಿಲಾಷೆ ಬಿಡು, ಕಾಮ್ಯ ಕರ್ಮವನ್ನು ಬಿಡು. ಆವಾಗ ನೀನು ಸಾಧಕನೆನಿಸ್ತಿ. ಇದು ಅರ್ಥದಲ್ಲಿ ತಿಳ್ಕೊಳ್ಬೇಕು. ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ. ಸುಖ ಹೇತು ದುಃಖ ಹೇತು
ಅದನ್ನು ಸುಖ ದುಃಖ ಅಂತ ಕರೀತಾರೆ. ಸುಖಕ್ಕೆ ಕಾರಣವಾದದ್ದು, ದುಃಖಕ್ಕೆ ಕಾರಣವಾದದ್ದು. ಅದೇ ಶೀತೋಷ್ಣ, ಜಯ ಮತ್ತು ಅಪಜಯ, ಲಾಭ ಮತ್ತು ಅಲಾಭ, ಲಾಭ ನಷ್ಟ, ಇವುಗಳಲ್ಲಿ ಹೆಚ್ಚು ತಲೆಗೆ ಹಾಕ್ಕೊಳ್ಬೇಡ. ಇವುಗಳನ್ನು ಗೆಲ್ಲೇಬೇಕು. ದ್ವಂದ್ವೈರ್ ವಿಮುಕ್ತ ಅಂದ್ರೆ ಹಾಗರ್ಥ. ಅದರಿಂದ ನಿವೃತ್ತನಾಗು. ಆಗ ಅವ್ಯಯಂ ತತ್ಪದಂ ಗಚ್ಚಂತಿ, ಹಿಂದೆ ತಿಳಿಸಿದ ಆ ಭಗವತ್ ಸ್ವರೂಪವನ್ನು ನೀನು ಪಡಿಲಿಕ್ಕಾಗ್ತದೆ, ಅವನ ಲೋಕವನ್ನು ಪಡಿಲಿಕ್ಕಾಗ್ತದೆ ಅಂತ ಹೀಗೆ ಕೃಷ್ಣ ಮತ್ತೊಂದು ಸಾಧನೆಯನ್ನು ಉಪದೇಶ ಮಾಡಿದ್ದಾನೆ ಸಾಧಕರಿಗೆ. 5 ಶ್ಲೋಕ ಇವತ್ತು ನೋಡಿದ್ದೇವೆ. ನಾಳೆ ಈ 5 ಶ್ಲೋಕಗಳು ಯಾವ್ಯಾವ ಅಧ್ಯಾಯಗಳಲ್ಲಿ ಬಂದ ವಿಷಯದ ಸಾರ ಅಂತ ಅದನ್ನು ಅನುಸಂಧಾನ ಮಾಡೋಣ. 2-3 ಪದಗಳಿರ್ತವೆ, ಅವು ಬೇರೆ ಬೇರೆ ಅಧ್ಯಾಯಗಳಲ್ಲಿ ತೆರಳಿರೋ ವಿಷಯಗಳ ಸಾರ ಆಗಿದೆ ಅಂತೀವಿ. ಈಗ ದ್ವಂದ್ವೈರ್ ವಿಮುಕ್ತ, ಸುಖ ದುಃಖ ಸಂಸ್ನೇಹಿ ಅನ್ನೋದು ಯಾವ ಅಧ್ಯಾಯದ ಸಾರ? ಹಿಂದೆ ಹೇಳಿದಂತೆ ಆ ನಿರ್ಮಾಣ ಮೋಹಾಹ ಅದು ಯಾವ ಅಧ್ಯಾಯದಲ್ಲಿ ಬಂದಿರೋ ವಿಷಯ? ಜಿತಸಂಗ ದೋಷಾಹ ಅದು ಯಾವ ಅಧ್ಯಾಯದ ವಿಷಯ? ಹೀಗೆ ಗೀತೆಯಲ್ಲಿ ಬರುವ ಈ ಪ್ರಾಥಮಿಕ ಪದಗಳು ಇಂಥ ಅಧ್ಯಾಯಗಳ ಸಾರ ಅಂತ ಬರ್ತದೆ. ಅದು ಒಂದೇ ದಿವಸ ಹೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಇವತ್ತು ಕೇವಲ ಶ್ಲೋಕಗಳನ್ನು ಮಾತ್ರ ಚಿಂತನೆ ಮಾಡಿದ್ದೀವಿ. ನಾಳೆ ಈ ಪದಗಳ ಪರಿಚಯ ಆಗಿರ್ತದಾದ್ರಿಂದ ಈ ಪದದ ಅರ್ಥ ಈ ಅಧ್ಯಾಯದಲ್ಲಿ ಹೀಗೆ ಬಂದಿದೆ ಅಂತ ತಿಳಿದುಕೊಳ್ಳಿಕ್ಕೆ ಸುಲಭ ಆಗ್ತದೆ. ಅದನ್ನು ನಾಳೆ ದಿವಸ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.